ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಸಂದೇಶ, ಕೇಳಬನ್ನಿ ಸಂದೇಶ, ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ, ಕಾಯಕ ಜೀವಿಗಳ ಸಂದೇಶ, ಕಲ್ಯಾಣದ ಕರುಣಿ ಬಸವನ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಅರಿವಿರಿದೇಕೆ ಪರಕಾಯವ ಕೊಟ್ಟಿದ್ದಲ್ಲಿ ಅಚ್ಚರಿಗೆ ಅರಿವಿರಿದೆ
ಕರುಣಿಸುವ ಕಾರುಣ್ಯವನಾಗಿದ್ದಲ್ಲಿ ಎನಗೆಲ್ಲಿ ಸುಖವಲ್ಲಲ್ಲಿಯೂ ನೀನೇ, ಎನಗೆಲ್ಲಿ ಸುಖವಲ್ಲಲ್ಲಿಯೂ ನೀನೇ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ, ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ, ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ಪ್ರಭುದೇವರ ಕಾರುಣ್ಯ ಪ್ರಸಾದದಿಂದ, ಪ್ರಭುದೇವರ ಕಾರುಣ್ಯ ಪ್ರಸಾದದಿಂದ ಆಣು ಬದುಕಿದೆನು ಕಾಣ, ಆಣು ಬದುಕಿದೆನು ಕಾಣ. ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಸಂಗನ ಬಸವಣ್ಣ. ಬೆಟ್ಟವ ನೆಮ್ಮಿದಡೆ ಕಟ್ಟಿಗೆಗೆ ತಾಳುವುದು, ಬೆಟ್ಟವ ನೆಮ್ಮಿದಡೆ ಕಟ್ಟಿಗೆಗೆ ತಾಳುವುದು, ಅದಾವಾಚರಿ ಎನಿಸುವುದು, ಅದಾವಾಚರಿ ಎನಿಸುವುದು. ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವುದು, ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾದುವುದು, ಅದಾವಾಚರಿ ಎನಿಸುವುದು, ಅದಾವಾಚರಿ ಎನಿಸುವುದು. ಪರಕಾಯವ ತೊಟ್ಟಿದ್ದಲ್ಲಿ ಅಚ್ಚರಿಗೆ ಅರಿಬಿರಿಬೇಕೆ, ಪರಕಾಯವ ತೊಟ್ಟಿದ್ದಲ್ಲಿ ಅಚ್ಚರಿಗೆ ಅರಿಬಿರಿಬೇಕೆ. ಅರಾಮಾಚರಿ ಎನಿಸುವುದು, ಅರಾಮಾಚರಿ ಎನಿಸುವುದು, ಅರಾಮಾಚರಿ ಎನಿಸುವುದು. ನಿಮ್ಮ ಶರಣರ ಪ್ರಸಾದವ ಕೊಂಡು ಬದುಕಿದೆನಯ್ಯ, ಅಯ್ಯ ಬದುಕಿದೆ ನಯ್ಯ. ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು, ಎನ್ನತನು ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು. ಎನ್ನ ಮನ ಚೆನ್ನ ಬಸವಣ್ಣನ ನಿರ್ಮಲ ಪ್ರಸಾದವ ಕೊಂಡಿತು, ಎನ್ನ ಮನ ಚೆನ್ನ ಬಸವಣ್ಣನ ನಿರ್ಮಲ ಪ್ರಸಾದವ ಕೊಂಡಿತು. ಎನ್ನ ಪ್ರಾಣ ಪ್ರಭುದೇವರ, ಎನ್ನ ಪ್ರಾಣ ಪ್ರಭುದೇವರ ದಾನ ಪ್ರಸಾದವ ಕೊಂಡಿತು. ಎನ್ನತನು ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು, ಎನ್ನತನು ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು. ಇಂತೆನ್ನತನು ಮನ ಪ್ರಾಣ ಪ್ರಸಾದ, ಇಂತೆನ್ನತನು ಮನ ಪ್ರಾಣ ಪ್ರಸಾದ. ಎನ್ನ ಸರ್ವಾಂಗದಲ್ಲಿ ತುಂಬಿತು, ಎನ್ನ ಸರ್ವಾಂಗದಲ್ಲಿ ತುಂಬಿತು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ. ಶಾಂತ
ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಪ್ರಸಾದವ ಕೊಂಡು ನಿಮ್ಮ ಶರಣರ ಪ್ರಸಾದವ ಕೊಂಡು ಬದುಕಿದೆ ನಯ್ಯ ಬದುಕಿದೆ ನಯ್ಯ ಬದುಕಿದೆ ನಯ್ಯ ಬದುಕಿದೆ ನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಎನ್ನತ್ತರೂ ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು ಎನ್ನತ್ತರೂ ಬಸವಣ್ಣನ ಆದಿ ಪ್ರಸಾದವ ಕೊಂಡಿತು ಎನ್ನ ಮನ ಚನ್ನ ಬಸವಣ್ಣನ ನಿರ್ಮಲ ಪ್ರಸಾದವ ಕೊಂಡಿತು ಎನ್ನ ಮನ ಚನ್ನ ಬಸವಣ್ಣನ ನಿರ್ಮಲ ಪ್ರಸಾದವ ಕೊಂಡಿತು ಎನ್ನ ಪ್ರಾಣ ಪ್ರಭುದೇವನ ಎನ್ನ ಪ್ರಾಣ ಪ್ರಭುದೇವನ ದಾನ ಪ್ರಸಾದವ ಕೊಂಡಿತ್ತು ಆದಿ ಪ್ರಸಾದವ ಕೊಂಡಿತ್ತು ನಿರ್ಮಲ ಪ್ರಸಾದವ ಕೊಂಡಿತ್ತು ಜ್ಞಾನ ಪ್ರಸಾದವ ಕೊಂಡಿತ್ತು ಬೆರೆಸಲಿಲ್ಲದವನ ನೋಟ ಲೇಸಿಲ್ಲದವನ ಮಾಟ ಬೆರೆಸಲಿಲ್ಲದವನ ನೋಟ ಲೇಸಿಲ್ಲದವನ ಮಾಟ ಕಂಗಳ ಸೂತಕ ಕಂಗಳ ಸೂತಕ ಹರಿಯದವನ ಅಂಗರ ನೋಟ ಅದೆಂದಿಗೆ ನಿಜ ಒಪ್ಪುದು ಅದೆಂದಿಗೆ ನಿಜ ಒಪ್ಪುದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ಪ್ರಭು ದೇವರ ನೀವೇ ಬಲ್ಲಿರಿ ಪ್ರಭು ದೇವರ ನೀವೇ ಬಲ್ಲಿರಿ
ಜ್ಯೋತಿಯೋ ಕಂಡೆನೆಂದೆಂಬ ಸಂಶಯ ಕಂಡೆನೆಂದೆಂಬ ಸಂಶಯ ಏನಾಗೆ ಹರಿಯಿತ್ತು ಕ್ರಮವೆಂಬ ಸಂಸಾರದ ಬಂಧನ ಏನಾಗೆ ಹರಿಯಿತ್ತು ಕ್ರಮವೆಂಬ ಸಂಸಾರದ ಬಂಧನ ಸಂಕಲ್ಪ ಸಂದೇಹ ಭ್ರಾಂತು ಭ್ರಮೆಯ ಭಾವಕ್ಕೆ ಬಯಲಾಗಿತ್ತು ಸಂಕಲ್ಪ ಸಂದೇಹ ಭ್ರಾಂತು ಭ್ರಮೆಯ ಭಾವಕ್ಕೆ ಬಯಲಾಯಿತು ನಿತ್ಯ ನಿರಂಜನ ಪರಂಜ್ಯೋತಿ ಪ್ರಕಾಶ ನಿನಗೆ ತಲೆದೋರಿತು ನಿತ್ಯ ನಿರಂಜನ ಪರಂಜ್ಯೋತಿ ಪ್ರಕಾಶ ನಿನಗೆ ತಲೆದೋರಿತು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚಂದ ಮಲ್ಲಿಕಾರ್ಜುನ ದೇವಯ್ಯ ಶಾಂತ ಚಂದ ಮಲ್ಲಿಕಾರ್ಜುನ ದೇವಯ್ಯ ಕಾಣ ಬಂದಿತ್ತು ಕಾಣ ಕಾಣ ಬಂದಿತ್ತು ಕಾಣ ಪ್ರಭುದೇವರ ಕಾರುಣ್ಯ ಪ್ರಭುದೇವರ ಕಾರುಣ್ಯ ಪ್ರಸಾದದಿಂದ ಬಸವಣ್ಣ ಪ್ರಸಾದದಿಂದ ಬಸವಣ್ಣ ಕೆಳಗೆ ಹರಿಯಿತ್ತು ಕ್ರಮವೆಂಬ ಸಂಸಾರದ ಬಂಧನ ಕೆಳಗೆ ಹರಿಯಿತ್ತು ಕ್ರಮವೆಂಬ ಸಂಸಾರದ ಬಂಧನ ಕ್ರಮವೆಂಬ ಸಂಸಾರದ ಬಂಧನ ಕ್ರಮವೆಂಬ ಸಂಸಾರದ ಬಂಧನ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ 28ನೆಯ ದಿನದ ಕಾರ್ಯಕ್ರಮ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೂ ಮರುಳಶಂಕರ ದೇವರ ವಚನಗೀತೆಗಳನ್ನು ಅತ್ಯಂತ ಸುಮಧುರವಾಗಿ ಹಾಡಿದ ಶಿವಸಂಚಾರ ಕಲಾವಿದರಾದ ಶ್ರೀಮತಿ ಕೆ ಜ್ಯೋತಿ, ಶ್ರೀಮತಿ ಕೆ ದಾಕ್ಷಾಯಣಿ ಮತ್ತು ಶ್ರೀ ಎಚ್.ಎಸ್. ನಾಗರಾಜ್ ಹಾಗೂ ತಬಲಸಾಧಿ ಶರಣ್ ಇವರಿಗೆ ಕೃತಜ್ಞತೆಗಳು. ಈ ದಿನದ ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿರುವ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಅಡಿತಾವರಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಸ್ವಾಗತ ಬಯಸುತ್ತೇನೆ. ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸದ ವಿಷಯ ಮರುಳಶಂಕರ ದೇವ. ಈ ವಿಷಯ ಕುರಿತಂತೆ ತಮ್ಮ ಆಲೋಚನೆಗಳನ್ನು ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ಡಾಕ್ಟರ್ ರುದ್ರೇಶ್ ಅದರಂಗಿಯವರು. ಶ್ರೀಯುತರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಅದರಂಗಿ ಗ್ರಾಮದವರು. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಮತ್ತು MPhil ಪದವಿಯನ್ನು ಪಡೆದಿರುತ್ತಾರೆ.
ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಂವರ್ಧನೆ, ಎಚ್ ದೇವೀರಪ್ಪ ಅವರ ಕೊಡುಗೆ, ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪಡೆದಿರುತ್ತಾರೆ. ಹಲವು ಕಾಲೇಜುಗಳಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದ ಇವರು ಬೆಂಗಳೂರಿನ ಸರಕಾರಿ ಕಲಾ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿ ದಿಸೆಯಿಂದಲೂ ಬಸವ ಸಮಿತಿಯೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡಿರುವ ಇವರು ಬಸವಪಥ ಮತ್ತು ಮಹಾಮನಿಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ವಚನ ಸಾಹಿತ್ಯ, ಸಂಸ್ಕೃತಿ, ಅಧ್ಯಯನ ಮತ್ತು ಪ್ರಸರಣಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಚಾರ ಮಂಡಿಸಿದ್ದಾರೆ. ಕನ್ನಡದ ಹಲವು ಪತ್ರಿಕೆಗಳಲ್ಲಿ ತಮ್ಮ ವಿದ್ವತ್ಪೂರ್ಣ ಲೇಖನಗಳು ಪ್ರಕಟವಾಗಿವೆ. ಅಧ್ಯಯನ, ಅಧ್ಯಾಪನ ಬರಹಗಳಲ್ಲಿ ತೊಡಗಿಕೊಂಡು ಸಾಹಿತ್ಯ ಮತ್ತು ಕಲೆಯ ಸೇವೆ ಮಾಡುತ್ತಿದ್ದಾರೆ. ಇವರ ಲೇಖನಿಯಿಂದ ವಿರತಿಯ ಸಿರಿ, ಲಿಂಗಪೂಜಾ ಹಾಡುಗಳು, ಭಜನೆಯ ಪದಗಳು ಹಾಗೂ ಸದಾಶಿವವಾಣಿ ಮುಂತಾದ ಕೃತಿಗಳು ಪ್ರಕಟವಾಗಿ ಓದುಗರ ಮೆಚ್ಚುಗೆ ಪಡೆದಿವೆ. ಡಾಕ್ಟರ್ ರುದ್ರೇಶ್ ಅದರಂಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಶ್ರೀಮತಿ ಕವಿತಾ ಬಳ್ಳಿ ಪ್ರಕಾಶ್, ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ, ಶ್ರೀ ಬಳ್ಳಿ ಪ್ರಕಾಶ್, ಶಾಸಕರು ಕಡೂರು, ಅಧ್ಯಕ್ಷರು ರಾಜ್ಯ ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು ಮತ್ತು ನಿರ್ದೇಶಕರು ರಾಜ್ಯ ಹಣಕಾಸು ನಿಗಮ ಬೆಂಗಳೂರು ಮತ್ತು ಕುಟುಂಬ ವರ್ಗದವರು. ಇವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಮುದ್ರಣ, ದೃಶ್ಯ ಮತ್ತು ಸಾಮಾಜಿಕ ಜಾಲತಾಣಗಳ ಮಾಧ್ಯಮಗಳ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣೆಯರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಇದೀಗ ನಿಮ್ಮ ಮುಂದೆ ಉಪನ್ಯಾಸ ಮರುಳಶಂಕರ ದೇವ. ಉಪನ್ಯಾಸ ನೀಡಲಿರುವವರು ಡಾಕ್ಟರ್ ರುದ್ರೇಶ್ ಅದರಂಗಿ ಅವರು. ಶರಣಾರ್ಥಿಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಸರ್ವರಿಗೂ ಶರಣಾರ್ಥಿ. ನಾನು ಡಾಕ್ಟರ್ ರುದ್ರೇಶ್ ಅದರಂಗಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು, ಸಾಣೆಹಳ್ಳಿ ಶ್ರೀಮಠವು ಆಯೋಜನೆಯನ್ನು ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಇಂದು ಮರುಳಶಂಕರ ದೇವರನ್ನು ಕುರಿತು ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಪ್ರಸ್ತುತ ಜಾಗತಿಕವಾಗಿ ನಾವು ಗಮನಿಸಿದ್ದೇ ಆದರೆ ಭಾಳ ದೊಡ್ಡ ಒಂದು ವಿಪ್ಲವ ಘಟಿಸ್ತಾ ಇದೆ. ಅದು ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಮಾಡ್ತಾ ಇರುವಂಥ ಒಂದು ಕೃತ್ಯ. ಅದು ಬರೀ ಕೇವಲ ಕೃತ್ಯ ಅಲ್ಲ, ಕುಕೃತ್ಯ. ಅಲ್ಲಿದ್ದಂಥ ಒಂದು ಪ್ರಜಾಪ್ರಭುತ್ವವಾದಂಥ ಒಂದು ಸರ್ಕಾರವನ್ನು ಓಡಿಸಿ ತಾಲಿಬಾನಿಗಳು ಹಿಂಸಾತ್ಮಕವಾಗಿ ಅಲ್ಲಿ ಪ್ರಜೆಗಳ ಒಂದು ಮೌಲ್ಯಗಳನ್ನು, ಅವರ ಹಕ್ಕುಗಳನ್ನು ದಮನವನ್ನು ಮಾಡ್ತಾ ಇದ್ದಾರೆ. ಆಫ್ಘಾನಿಸ್ತಾನದಲ್ಲಿರುವಂಥ ನಾಗರಿಕರು ಬೇರೆ ಬೇರೆ ದೇಶಗಳಿಗೆ ಈಗ ಅವರು ವಲಸೆಯನ್ನು ಹೋಗ್ತಾ ಇದ್ದಾರೆ. ಹೀಗೆ ವಲಸೆಯನ್ನು ಹೋಗ್ತಾ ಇರುವಂಥವರು ಬೇರೆ ಬೇರೆ ದೇಶಗಳಲ್ಲಿ ನಿರಾಶ್ರಿತರಾಗ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ಆ ಕುಟುಂಬದವರು ಅಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಆದರೆ ಈಗ ತಾಲಿಬಾನಿಗಳ ಕಾರಣದಿಂದಾಗಿ ಅಲ್ಲಿ ಹಿಂಸೆ, ಕ್ರೌರ್ಯ ಅನ್ನುವಂಥದ್ದು ಮೆರೀತಾ ಇದೆ. ಸಾಮಾನ್ಯ ನಾಗರಿಕರು ಅಲ್ಲಿ ಜೀವನವನ್ನು ಮಾಡ್ತಾ ಇಲ್ಲ. ಈ ಆಫ್ಘಾನಿಸ್ತಾನದ ಮೊದಲ ಹೆಸರು ಗಾಂಧಾರ ಅಂತಂದ್ಬಿಟ್ಟು, ಆ ಗಾಂಧಾರ ಪ್ರದೇಶದಿಂದ ಬಂದಂಥವನು ಮರುಳಶಂಕರ ದೇವ. ಮರುಳಶಂಕರ ದೇವ ಗಾಂಧಾರದಿಂದ ಹೊರಗಡೆ ಬಂದದ್ದಕ್ಕೂ ಈಗಿನ ಅಲ್ಲಿಯ ನಾಗರಿಕರು ಆಫ್ಘಾನಿಸ್ತಾನದಿಂದ ದೇಶವನ್ನು ತೊರೆತಾ ಇರೋದಕ್ಕೂ ಭಾಳ ವ್ಯತ್ಯಾಸವಿದೆ. ಅವನಾದ್ರೂ ಕೂಡ ಅನುಭಾವಿಕವಾಗಿ ಅವನು ಒಂದು ಸಾಮಾಜಿಕವಾದಂಥ ನ್ಯಾಯದ ಹಿನ್ನೆಲೆಯಲ್ಲಿ
ಅನುಭವ ಮಂಟಪವನ್ನು ನೋಡಬೇಕು, ಬಸವಾದಿ ಶರಣನನ್ನು ನೋಡಬೇಕು, ಅವರೊಂದಿಗೆ ಚಿಂತನ ಮಂಥನವನ್ನು ಮಾಡಬೇಕು, ಅವರ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಂತ ಅಂದ್ಬಿಟ್ಟು ಅವನು ಆ ಗಾಂಧಾರ ದೇಶವನ್ನು ಬಿಟ್ಟು ಬಂದಂಥವನು. ಆದರೆ ಈಗ ಪ್ರಸ್ತುತ ಗಡಿಸ್ತಾ ಇರುವಂಥದ್ದು ತಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ. ಬಹುಶಃ ನಾವು ಈ ಮಾಧ್ಯಮಗಳಲ್ಲಿ ಗಮನಿಸ್ತೋ ಆ ವಿಮಾನದ ಚಕ್ರವನ್ನು ಹಿಡಿದು ಪ್ರಯಾಣವನ್ನು ಮಾಡಲಿಕ್ಕೆ ಹೊರಟಂಥದ್ದು, ಅಥವಾ ಈ ಸಾಮಾನ್ಯವಾದಂಥ ಲಾರಿ ಬಸ್ಸಿಗೆ ಹತ್ತುವ ಹಾಗೆ ವಿಮಾನದ ಒಳಗಡೆ ನುಗ್ಗಲ ರೀತಿಯಲ್ಲಿ ಜನ ನುಗ್ತಾ ಇದ್ದಂಥದ್ದು, ಅಥವಾ ಗಡಿಯಲ್ಲಿ ನಾವು ಸತ್ರು ಚಿಂತೆ ಇಲ್ಲ, ಕನಿಷ್ಠ ನಮ್ಮ ಮಕ್ಕಳಾದರೂ ಕೂಡ ಉಳಿಲಿ ಅಂತಂದ್ಬಿಟ್ಟು ಆ ಮಕ್ಕಳನ್ನು ಕಳಿಸ್ತಾ ಇರುವಂಥದ್ದು, ಇಂಥ ಒಂದು ಭೀಕರವಾದಂಥ ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಅಲ್ಲಿಂದ ಹೊರಗಡೆ ಹೋದಂಥವರು, ಆಫ್ಘಾನಿಸ್ತಾನದಿಂದ ಬೇರೆ ಬೇರೆ ದೇಶಕ್ಕೆ ಬಂದಂಥವರು, ಅವರು ನಿರಾಶ್ರಿತರಾಗ್ತಾ ಇದ್ದಾರೆ. ಈ ನಿರಾಶ್ರಿತರ ಒಂದು ಸಮಸ್ಯೆ ಅನ್ನುವಂಥದ್ದು ಈಗ ಜಾಗತಿಕವಾದಂಥ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಏನು ಈಗ ಈ ತಾಲಿಬಾನಿಗಳ ಹಿಂಸೆ ಮತ್ತು ಕ್ರೌರ್ಯ ನಡೀತಾ ಇದೆ, ಅದರ ವಿರುದ್ಧವಾಗಿ ಮಾನವೀಯ ಮೌಲ್ಯಗಳು ಬೆಳಿಬೇಕಾಗಿದೆ. ವಿಶ್ವವೆಲ್ಲವೂ ಕೂಡ ಒಂದು ಅನ್ನುವಂಥ ಒಂದು ವಿಚಾರ ಮುನ್ನೆಲೆಗೆ ಬರಬೇಕಾಗಿದೆ. ವಿಶ್ವಸಂಸ್ಥೆ ತನ್ನ ಒಂದು ಕೆಲಸವನ್ನು ಚುರುಕುಗೊಳಿಸಿ ತನ್ನ ಸ್ಥಾನ ಮತ್ತು ಮಹತ್ವ ಏನು ಅನ್ನುವಂಥದ್ದನ್ನು ಸಾಬೀತುಪಡಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಮರುಳಶಂಕರ ದೇವರನ್ನು ತಿಳಿದುಕೊಳ್ಳುವಂಥದ್ದು ಮುಖ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ನೋಡಿದ್ದೆ ಆದರೆ ಶರಣರ ವಿಚಾರಗಳ ಹಾಗೆ ಹಲವಾರು ವಿಚಾರಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದವು. ಈಗಿನ ಹಾಗೆ ಸಾಮಾಜಿಕವಾದ ಅಥವಾ ಬೇರೆ ಮಾಧ್ಯಮಗಳ ಮೂಲಕವಾಗಿ ಅಲ್ಲ. ಬಹುತೇಕ ಹೆಚ್ಚಿನ ರೀತಿಯಲ್ಲಿ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನು ಮಾಡ್ತಾ ಇದ್ದದ್ದು, ಅಥವಾ ವ್ಯಾಪಾರಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಮಾನು ಸರಂಜಾಮುಗಳನ್ನು ಸರಬರಾಜನ್ನು ಮಾಡ್ತಾ ಇದ್ದದ್ದು, ವ್ಯಾಪಾರವನ್ನು ಮಾಡ್ತಾ ಇದ್ದು. ಈಗ ವ್ಯಾಪಾರದ ಹಲವಾರು ದಾರಿಗಳಿದ್ದು, ಅದರಲ್ಲಿ ಬಹಳ ಪ್ರಾಚೀನವಾಗಿದ್ದದ್ದು ಅಂತಂದರೆ ಸಿಲ್ಕ್ ಮಾರ್ಗ, ಅಂದರೆ ಈ ರೇಷ್ಮೆ ಮುಂತಾದಂತಹ ಬಟ್ಟೆಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸ್ತಾ ಇದ್ರು. ಅದನ್ನು ಸಿಲ್ಕ್ ರೂಟ್ ಅಂತಲೇ ಕರೀತಾರೆ. ಅದು ಭಾರತ, ಆಫ್ಘಾನಿಸ್ತಾನದ ಮಾರ್ಗವಾಗಿ ಯುರೋಪನ್ನು ಸಂಧಿಸ್ತಾ ಇತ್ತು. ಆ ಕಡೆಯಿಂದ ಆ ಯುರೋಪ್ ಮಾರ್ಗದಿಂದ ಭಾರತಕ್ಕೆ, ಹಾಗೆ ಭಾರತದಿಂದ ಯುರೋಪ್ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದದ್ದು ಈ ವ್ಯಾಪಾರಿ ವರ್ಗದವರು. ಈ ವ್ಯಾಪಾರಿಗಳ ಸಂಘವೇ ಅವರ ಜೊತೆಯಲ್ಲೇ ವಿಚಾರಗಳು, ಚಿಂತನೆಗಳು, ಧರ್ಮಗಳು ಕೂಡ ಸಾಗ್ತಾ ಇದ್ದವು. ಹಾಗೆ ನೋಡಿದ್ದೆ ಆದರೆ ಭಾರತದಲ್ಲಿ ಜನಿಸಿದಂಥ ಬೌದ್ಧ ಧರ್ಮ ಸಾಗಿದ್ದು, ನೆಲೆಸಿದ್ದು ಇದೇ ಆಫ್ಘಾನಿಸ್ತಾನದಲ್ಲಿ. ಆಫ್ಘಾನಿಸ್ತಾನ ಒಂದು ಬೌದ್ಧ ಕೇಂದ್ರವೂ ಕೂಡ ಆಗಿತ್ತು ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ. ಆ ಬೌದ್ಧ ಧರ್ಮದ ಒಂದು ಪ್ರಭಾವ ಮರುಳಶಂಕರ ದೇವರಲ್ಲಿ ನಾವು ಕಾಣ್ಬೋದಾಗಿದೆ. ಮರುಳಶಂಕರ ದೇವರು ಆಫ್ಘಾನಿಸ್ತಾನದವರು ಅನ್ನೋದಕ್ಕೆ ಕೆಲವಾರು ಚರ್ಚೆಗಳು ಕೂಡ ಇದುವರೆಗೂ ನಡೆದಿದೆ. ಅದರಲ್ಲಿ ಒಂದೆರಡು ಚರ್ಚೆಗಳು ಅಂತಂದರೆ ಬೌದ್ಧ ಧರ್ಮದ ದಟ್ಟವಾದಂತಹ ಒಂದು ಪ್ರಭಾವ ಈ ಮರುಳಶಂಕರ ದೇವರಲ್ಲಿ ಇತ್ತು ಅನ್ನುವಂಥದ್ದು. ಆ ಕಾರಣದಿಂದ ಇವರು ಆ ಬೌದ್ಧ ಧರ್ಮದ ಕೇಂದ್ರವಾದಂತಹ ಕಂದಹಾರ್, ಆ ಒಂದು ಗಾಂಧಾರ ಪ್ರದೇಶವೇನಿದೆ, ಆ ಪ್ರದೇಶದವನು ಅನ್ನೋ ಕಾರಣಕ್ಕೋಸ್ಕರ ಒಂದು ಉದಾಹರಣೆಯನ್ನು ಕೂಡ ಉಲ್ಲೇಖವನ್ನು ಮಾಡಿ ಈತ ಆಫ್ಘಾನಿಸ್ತಾನದವನು ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಒಂದು ಸಂಗತಿ ಅಂತಂದರೆ ವಚನಕಾರರಲ್ಲಿರುವಂಥದ್ದು ಶರಣಸತಿ ಲಿಂಗಪತಿ ಎನ್ನುವಂಥ ಒಂದು ಭಾವ. ಆದರೆ ಮರುಳಶಂಕರ ದೇವರ ವಚನಗಳಲ್ಲಿ ಕಾಣುವಂಥದ್ದು ಶರಣಪತಿ ಲಿಂಗಸತಿ. ಅಂದರೆ ಶರಣಪತಿ ಅಂತಂದರೆ ಆ ಭಕ್ತನೇನಿದ್ದಾನೆ ಆತ ಗಂಡನಾಗ್ತಾನೆ, ಆ ಭಗವಂತನೇನಿದ್ದಾನೆ ಆತ ಹೆಂಡತಿ ಆಗ್ತಾಳೆ. ಇದು ಇಸ್ಲಾಂನಲ್ಲೂ ಕೂಡ ಅದು ಸತಿಪತಿ ಭಾವ ಇರುವಂಥದ್ದು. ಅಂತಹ ಒಂದು ಪ್ರಭಾವವು ಕೂಡ ಇವನ ವಚನಗಳಲ್ಲಿ ಕಾಣಬಹುದಾಗಿದೆ. ಒಂದು ವಚನದಲ್ಲಿ ಮಹಾ ಶ್ರೀ ಗುರುವೇ ತಂದೆ, ಮಹಾಜಂಗಮವೇ ತಾಯಿ, ಇವರಿಬ್ಬರ ಸಂಘ ಸಂಯೋಗದಿಂದ ನಾನು ಹುಟ್ಟಿದೆ ನೋಡಿರಯ್ಯ. ಸರ್ವಾಂಗ ಸಾಹಿತ್ಯ ನಾನು ಹುಟ್ಟಿದ ಬಳಿಕ ತಂದೆ ತಾಯಿಗಳು ಇಬ್ಬರು ಲಿಂಗವೆಂಬ ಹೆಣ್ಣ ತಂದು ಎನ್ನ ಕೊರಳಲ್ಲಿ ಕಟ್ಟಿ
ಮದುವೆಯ ಮಾಡಿದರೆಯ, ಆ ಹೆಣ್ಣಿನ ಕೈ ಹಿಡಿದು ನಾನು ಬದುಕಿದೇನು ಅಂತನ್ನುವಂಥ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಶರಣ, ಪತಿ, ಲಿಂಗ, ಸತಿ ಎನ್ನುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಬಹುತೇಕ ಎಲ್ಲ ವಚನಕಾರರ ವಚನಗಳಲ್ಲಿಯೂ ಕೂಡ ಶರಣಸತಿ ಲಿಂಗಪತಿ ಎನ್ನುವಂಥ ಭಾವ ಇದೆ. ಆದರೆ ಕೆಲವು ವಚನಕಾರರು ಶರಣಸತಿ ಲಿಂಗಪತಿ ಎನ್ನುವಂಥದ್ದು ತಪ್ಪು, ಅದು ಇಲ್ಲ ಅಂತನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲೂ ಯಾವ ವಚನಕಾರರು ಕೂಡ ಶರಣಪತಿ ಲಿಂಗಸತಿ ಎನ್ನುವಂಥದ್ದನ್ನು ಹೇಳಿಲ್ಲ. ಆದರೆ ಮರುಳಶಂಕರ ದೇವರ ವಚನಗಳಲ್ಲಿ ನಾವು ಶರಣ, ಪತಿ, ಲಿಂಗಸತಿ ಎನ್ನುವಂಥ ಭಾವವನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಸಮಾಜೋಧಾರ್ಮಿಕವಾದಂಥ ಒಂದು ಚಳುವಳಿ ಏನಿದೆ, ಈ ಚಳುವಳಿಯ ವಿಚಾರಗಳು ಈ ವ್ಯಾಪಾರಿಗಳ ಮೂಲಕವಾಗಿ ಅಥವಾ ಸಾಧು ಸಂತರ ಜಂಗಮರ ಮೂಲಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚರಿಸ್ತಾ ಇತ್ತು. ಹಾಗೆ ಸಂಚರಿಸಬೇಕಾದ್ರೆ ಇಂಥ ವಿಚಾರಗಳು ತಿಳಿದಂಥದ್ದು ಮರುಳಶಂಕರ ದೇವರಿಗೆ. ಆಗ ಮರುಳಶಂಕರ ದೇವರಾದ್ರೂ ಕೂಡ ಅಬ್ಬಾ, ಲಕ್ಷದ ಮೇಲೆ 96,000 ಗಣಗಳು ನೆಲೆಸಿರುವಂಥ ಕಲ್ಯಾಣವೇನಿದೆ, ಆ ಕಲ್ಯಾಣವನ್ನು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಗಾಂಧಾರದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿದರು. ಆ ಕಲ್ಯಾಣದಲ್ಲಿ ಬಂದು ನೆಲೆಸಿ ಸಂಪೂರ್ಣವಾಗಿ ತಮ್ಮ ಒಂದು ವಿಚಾರಗಳನ್ನು, ಚಿಂತನೆಗಳನ್ನು ಶರಣ ಚಿಂತನೆಯನ್ನಾಗಿ ಮಾಡಿಕೊಂಡ್ರು. ಅವರು ಶರಣ ಮಾರ್ಗದಲ್ಲಿ ಸಾಗಿದರು. ಬರೀ ಕೇವಲ ಶರಣ ಮಾರ್ಗದಲ್ಲಿ ಸಾಗಿದ್ದಲ್ಲ, ಪ್ರಸಾದ ತತ್ವವೇನಿದೆ ಆ ಪ್ರಸಾದ ತತ್ವವನ್ನು ಇಡೀ ಜಗತ್ತಿಗೆ ತೋರಿಸಿದಂಥ ಒಂದು ಕೀರ್ತಿ ಮರುಳಶಂಕರ ದೇವರಿಗೆ ಸಲ್ಲುತ್ತೆ. ಆಗ ನೋಡಿದ್ದೆ ಆದರೆ ಕಾಶ್ಮೀರದಿಂದ ಮೂಳಿಗೆ ಮಹಾದೇವ ಭೂಪಾಲ ಬಂದ. ಆತ ಕಾಶ್ಮೀರದ ದೊರೆಯಾಗಿದ್ದಂಥವನು. ಆತ ಅಲ್ಲಿದ್ದಂಥ ಜಂಗಮರೆಲ್ಲರೂ ಕೂಡ ಕಲ್ಯಾಣಕ್ಕೆ ಹೋದರು ಅನ್ನುವಂಥ ವಿಚಾರ ತಿಳಿದು ಭಾಳ ಸಿಟ್ಟು ಮತ್ತು ಆಕ್ರೋಶದಿಂದ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಕಲ್ಯಾಣಕ್ಕೆ ಬಂದಂಥವನು ಆ ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಆ ಚಳುವಳಿಗೆ ಮಾರು ಹೋಗಿ ತಾನೂ ಕೂಡ ಒಬ್ಬ ಶರಣನಾದ. ಆತ ಮಹಾದೇವ ಭೂಪಾಲ ದೊರೆಯಾಗಿದ್ದಂಥವನು ಬಂದು ಕಟ್ಟಿಗೆಯನ್ನು ತಂದು ಮಾರುವಂಥ ಒಂದು ಕಾಯಕವನ್ನು ಕೈಗೊಂಡ. ಹಾಗೆ ಅದೇ ರೀತಿಯಲ್ಲಿ ಮರುಳಶಂಕರ ದೇವರು ಗಾಂಧಾರ ದೇಶದಿಂದ ಬಂದಂಥವರು ಇಲ್ಲಾದರೂ ಕೂಡ ಗುಪ್ತವಾಗಿದ್ದರು. ಯಾರಿಗೂ ಕೂಡ ಅರಿವಿಗೆ ಬಾರದ ಹಾಗೆ, ಯಾರ ಗಮನಕ್ಕೂ ಬಾರದ ಹಾಗೆ. ಆದರೆ ಇಲ್ಲಿ ನಡೀತಾ ಇದ್ದಂಥ ಎಲ್ಲ ಘಟನೆಗಳನ್ನು ಕೂಡ ಅವರು ಗಮನಿಸ್ತಾ ಇದ್ರು. ಆ ಬಸವಣ್ಣನ ಶರಣರ ಚಿಂತನೆಗಳೇನಿದ್ದಾವೆ, ಮಹಾನುಭಾವಿ ಅಲ್ಲಮಪ್ರಭುಗಳವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಅನುಭವ ಮಂಟಪದ ಚಿಂತನೆಗಳೇನಿದ್ದಾವೆ ಅವುಗಳನ್ನು ಗಮನಿಸ್ತಾ ಇದ್ರು. ಹಾಗೆ ಗಮನಿಸ್ತಾ ಇದ್ದರಿಂದ ಅವುಗಳಿಗೆ ಮಾರು ಹೋಗಿದ್ದರು. ಬಸವಾದಿ ಶರಣರನ್ನು ತಮ್ಮ ವಚನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು ವಚನದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ, ಮಡಿವಾಳ ಮಾಚಯ್ಯ, ಸಿದ್ದರಾಮಯ್ಯ, ಸೊಡ್ಡಳ ಬಾಚರಸರು, ಅಡಪದ ಅಪ್ಪಣ್ಣ, ಪಡಿಹಾರಿ ಉತ್ತಣ್ಣ, ಅವ್ವೆ ನಾಗಾಯಿ, ಕೋಲ ಶಾಂತಯ್ಯ, ಡೋಹರ ಕಕ್ಕಯ್ಯ, ಮಗವಾಡದ ಕೇಶಿರಾಜ ದೇವರು, ಕಂಡಣೆಯ ಬೊಮ್ಮಣ್ಣ ಮೊದಲಾದ ಅಸಂಖ್ಯಾತ ಮಹಾಪ್ರಮತ ಗಣಗಳ ಪರಮ ಪ್ರಸಾದವ ಕೊಂಡು ಬದುಕಿದೆನಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಈ ಒಂದು ವಚನದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ, ಮಡಿವಾಳ ಮಾಚಯ್ಯ, ಕೋಲ ಶಾಂತಯ್ಯ ಮುಂತಾದಂತಹ ಶರಣರನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಬಸವಣ್ಣನವರ ಬಗೆಗೆ ಎಲ್ಲಿಲ್ಲದಂತಹ ಒಂದು ಭಕ್ತಿ, ಗೌರವ, ಅಭಿಮಾನ ಅದನ್ನು ತಮ್ಮ ವಚನದಲ್ಲಿಯೂ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಎನ್ನ ತನ್ನು ಬಸವಣ್ಣನ ಆದಿಪ್ರಸಾದವು ಕೊಂಡಿತ್ತು, ಎನ್ನ ಮನ ಚನ್ನಬಸವಣ್ಣನ ನಿರ್ಮಲ ಪ್ರಸಾದವು ಕೊಂಡಿತ್ತು, ಎನ್ನ ಪ್ರಾಣ ಪ್ರಭುದೇವರ ಜ್ಞಾನ ಪ್ರಸಾದವ ಕೊಂಡಿತ್ತು, ಇಂತೆನ್ನ ತನು ಮನ ಪ್ರಾಣ ಪ್ರಸಾದ ಎನ್ನ ಸರ್ವಾಂಗಲಿಂಗದಲ್ಲಿ ತುಂಬಿತ್ತು. ಈ ವಚನದಲ್ಲಿಯೂ ಕೂಡ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರನ್ನು ಮೂವರನ್ನೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಪ್ರಸಾದದಲ್ಲಿರುವಂಥ ಆದಿಪ್ರಸಾದ, ನಿರ್ಮಲ ಪ್ರಸಾದ,
ಜ್ಞಾನ ಪ್ರಸಾದವನ್ನು ಕೂಡ ಅಲ್ಲಿ ವರ್ಗೀಕರಣವನ್ನು ಕೂಡ ಮಾಡಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಮರುಳಶಂಕರ ದೇವರ ವಚನಗಳಲ್ಲಿ ಉಲ್ಲೇಖಿತವಾಗಿರುವಂತಹ ಬಸವಾದಿ ಶರಣರನ್ನು ಗಮನಿಸಿದ್ರೆ ಅವರು ಅನುಭವ ಮಂಟಪದಲ್ಲಿ ಭಾಗಿಗಳಾಗಿದ್ದರು ಅನ್ನುವಂಥದ್ದು ಮತ್ತು ಅವರ ಸಮಕಾಲೀನರು ಅನ್ನುವಂಥದ್ದು ಉಕ್ತವಾಗುತ್ತೆ. ಜೊತೆಗೆ ಬಸವಣ್ಣ ಮತ್ತು ಇತರ ಶರಣರ ವಚನಗಳಲ್ಲಿ ಈ ಮರುಳಶಂಕರ ದೇವರ ಪ್ರಸ್ತಾಪ ಬರುತ್ತೆ. ಇದರಿಂದಲೂ ಕೂಡ ಆ ಬಸವಾದಿ ಶರಣರಿಗೆ ಇವರ ಮರುಳಶಂಕರ ದೇವರ ಪರಿಚಯವಿತ್ತು. ಅನುಭವ ಮಂಟಪದಲ್ಲಿ ಇವರು ಭಾಗಿಗಳಾಗಿದ್ದರು ಅಂತನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಮರುಳಶಂಕರ ದೇವರ ಬಗೆಗೆ ಬಹಳ ದೊಡ್ಡ ಒಂದು ಉಲ್ಲೇಖ ಸಿಗೋದು ಅಂತಂದರೆ ಶಿವಗಣ ಪ್ರಸಾದಿ ಮಹಾದೇವಯ್ಯನವರಿಂದ ಪ್ರಾರಂಭಗೊಂಡಂಥ ಶೂನ್ಯ ಸಂಪಾದನೆಗಳು 4 ಶೂನ್ಯ ಸಂಪಾದನೆಗಳೇನಿದ್ದಾವೆ, ಆ 4 ಶೂನ್ಯ ಸಂಪಾದನೆಗಳಲ್ಲಿಯೂ ಕೂಡ ಈ ಪ್ರಭುದೇವರ ಸಂದರ್ಭದಲ್ಲಿ ಮರುಳಶಂಕರ ದೇವರ ಉಲ್ಲೇಖ ಬರುತ್ತೆ. ಪ್ರಭುದೇವರು ಸಿದ್ದರಾಮೇಶ್ವರನ್ನ ಕರೆದುಕೊಂಡು ಕಲ್ಯಾಣಕ್ಕೆ ಬರ್ತಾರೆ. ಹಾಗೆ ಕಲ್ಯಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ಪ್ರಸಂಗವೂ ಕೂಡ ನಡೀತದೆ. ಬಸವಣ್ಣನವರು ಬರದೇ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣನವರಲ್ಲಿದ್ದಂತಹ ಒಂದು ಅಹಂಕಾರವನ್ನು ಕೂಡ ಮುರಿತಾರೆ. ಅದಾದ ನಂತರದಲ್ಲಿ ಪ್ರಭುದೇವರು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋದದ್ದು ಪ್ರಸಾದ ಕುಂಡದಲ್ಲಿ. ಆ ಪ್ರಸಾದ ಕುಂಡದ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಮರುಳಶಂಕರ ದೇವರ ಒಂದು ಪ್ರಸಾದಿ ತತ್ವ ಅನ್ನುವಂಥದ್ದು ವ್ಯಕ್ತವಾಗುತ್ತೆ. ನೋಡಿ, ಪ್ರಭುದೇವರು ಬಸವಾದಿ ಶರಣರನ್ನ ಆ ಒಂದು ಮಹಾಮನೆಯ ಆ ಪ್ರಸಾದದ ಕುಂಡವೇನಿದೆ ಅಂದರೆ ಆ ಅಡುಗೆ ಮನೆಯ ಪಕ್ಕದಲ್ಲಿ ಶರಣರು ತಿಂದು ಬಿಟ್ಟಂತಹ ಅಥವಾ ಉಳಿದಂಥ ಪ್ರಸಾದವನ್ನು ಎಸೆತಾ ಇದ್ದದ್ದು. ಈ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ಕೂಡ ನಡೆದಿದೆ. ಅಲ್ಲ, ಶರಣರು ಈ ಕಾಯಕ ಮತ್ತು ದಾಸೋಹದಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇದ್ದಂಥವರು ಮತ್ತು ಅದನ್ನು ಜಾಗತಿಕವಾಗಿ ಎಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಕೊಟ್ಟಂಥವ್ರು. ಅಂಥವ್ರು ಏನಾದ್ರೂ ಕೂಡ ಪ್ರಸಾದವನ್ನು ಎಲ್ಲಾದರೂ ಎಸೆಲಿಕ್ಕೆ ಬರ್ತದಾ ಅನ್ನುವಂಥ ಒಂದು ಉಲ್ಲೇಖ ಬರುತ್ತೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ಚರ್ಚೆ ಮತ್ತು ಸಂಶೋಧನೆ ವಿಷಯ. ಅದನ್ನು ಬಿಟ್ಟು ಕೂಡ ನಾವು ಇದನ್ನು ವಿಚಾರವನ್ನು ಮಾಡೋದಾದರೆ, ಆಗ ಪ್ರಭುದೇವರು ಆ ಪ್ರಸಾದ ಕುಂಡದ ಬಳಿಗೆ ಬಂದು ಏನು ಹೇಳ್ತಾ ಇದ್ದಾರೆ, ನಮಃ ಶಿವಾಯ ಮಹದಾಕಾಶದ ಮರೆಯಲ್ಲಿರ್ದ ಶಾಂತ್ಯರ್ಕನ ನಿಲವೋ ದಶಮರುತನ ಉಯಿಲಿಲ್ಲದೆ ತಾನು ಲಿಂಗದ ಜ್ಞಾನಜ್ಯೋತಿಯ ನಿಲವೋ ತನ್ನಿಂದ ತಾನಾಗಿ ಮುಕ್ತಿಯೇ ಕರಿಗೊಂಡ ಮುಕ್ತಿಯ ಮುತ್ತಿನ ಧವಳದ ಕಾಂತಿಯ ನಿಲವೋ ತನ್ನ ನಿಲವನ್ನು ಅರಿಯದೆ ವಾದಿಸುತ್ತಿರಲು ಉರ್ಲಿಂಗೋದ್ಭವವಾದ ಉರ್ಲಿಂಗದ ನಿಲವೋ ಅವನಿಲವೆಂದು ಅರಿಯಬಾರದು ಗುಹೇಶ್ವರನ ಕಂಗಳಿಗೆ ಒಂದು ಆಶ್ಚರ್ಯ ತೋರಿತು ಕಾಣ ಸಂಗನ ಬಸವಣ್ಣ. ನೋಡಿ, ಮೋಡದ ಮರೆಯಲ್ಲಿ ಸೂರ್ಯ ಅಡಗಿರ್ತಾನೆ. ಸ್ವಲ್ಪ ಕಾಲ ಕಳೆದ ನಂತರದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಕಾಣಬರ್ತಾನೆ. ಅದೇ ರೀತಿಯಲ್ಲಿ ಮೋಡದ ಮರೆಯಲ್ಲಿ ಅಡಗಿರುವಂಥ ಪ್ರಕಾಶದ ರೀತಿಯಲ್ಲಿ ಇಲ್ಲಿ ಒಬ್ಬ ಶರಣ ಅಡಗಿದ್ದಾನೆ ಅಂತಂದ್ಬಿಟ್ಟು ಹೇಳಿದಾಗ ಆಗ ಬಸವಣ್ಣನವರಾದ್ರೂ ಕೂಡ ಅದಾವ ಆಶ್ಚರ್ಯ ಪ್ರಭುವೇ ಅಂತಂದ್ಬಿಟ್ಟು ಪ್ರಶ್ನೆಯನ್ನು ಮಾಡಿದಾಗ ಹೇಳ್ತಾರೆ, ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ಊಳಿರ್ದ ನಿಧಾನವನು ಆರಿಗೂ ಕಾಣಬಾರದು ನೋಡ, ಮರಣವುಳ್ಳವರಿಗೆ ಮರುಜೇವಣಿ ಸಿಕ್ಕುವುದೇ, ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ಶಿವಶರಣರು. ನಮ್ಮ ಗುಹೇಶ್ವರನ ಶರಣ ಮರುಳಶಂಕರ ದೇವರ ನಿಲುವ ನೋಡ ಸಂಗನ ಬಸವಣ್ಣ, ನಿನ್ನ ಭಕ್ತಿ ವೃಕ್ಷದ ಪಸರಣಿಯನ್ನು ಆಶ್ರಯಿಸಬೇಕೆಂದು ವಸೆದು ಬಂದ ಮಹಾತ್ಮರು ಅಗಣಿತ. ಅವರಲ್ಲಿ ಈತನಿಗೆ ವಸುಮತಿಯಲ್ಲಿ ಎಣೆಯಿಲ್ಲ. ಇಂತಪ್ಪ ಅಸಮರೆಲ್ಲರೂ ನಿನ್ನ ಬಾಗಿಲನ್ನು ಮುಸುರಿಕೊಂಡಿಹರಾಗಿ ನೀನೇ ಕೃತಾರ್ಥನಲ್ಲವೇ. ಬಸವಣ್ಣನನ್ನು ಒಂದು ಯುದ್ಧದಲ್ಲಿ ಪ್ರಭುದೇವರು ಹೊಗಳ್ತಾ ಇದ್ದಾರೆ. ಬಸವಣ್ಣ, ನೀನು ಮಾಡ್ತಾ ಇರುವಂಥ ಈ ಚಳುವಳಿ ಏನಿದೆ, ಈ ಒಂದು ಸಾಮಾಜಿಕವಾದಂಥ ಸುಧಾರಣೆ ಏನಿದೆ, ಈ ಒಂದು ಭಕ್ತಿ ಚಳುವಳಿ ಏನಿದೆ, ಇದನ್ನು ಕಂಡು ಈ ಭೂಮಿಯ ಮೇಲಿನ ಅಸಂಖ್ಯಾತರು ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದಿದ್ದಾರೆ. ಈ ವಿಷಯದಲ್ಲಿ ನೀನು ಭಾಗ್ಯಶಾಲಿಯೇ ಹೌದು. ಹಾಗೆ ಇಲ್ಲಿ ಬಂದಂಥವರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಮರುಳಶಂಕರ ದೇವರು ಕೂಡ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಮರುಳಶಂಕರ ದೇವರು, ನಿಮ್ಮ ಶರಣ ಬಸವಣ್ಣನ ಪರಿಯ ನೀವೇ ಬಲ್ಲಿರಲ್ಲದೆ ನಾನೆಂತ ಬಲ್ಲೆನಯ್ಯ,
ನಿಮ್ಮ ಧರ್ಮ ಅಂತ ಹೇಳ್ತಾರೆ. ಆ ಪ್ರಸಾದದ ಕುಂಡದಲ್ಲಿ ಅಡಗಿದ್ದಂತಹ ಆ ಮರುಳಶಂಕರ ದೇವರು ಆ ಪ್ರಸಾದ ಕುಂಡದಿಂದ ಹೊರಗಡೆ ಬರ್ತಾರೆ. ಅದು ಎಷ್ಟು ದಿನ ಅಡಗಿದ್ರು? 12 ವರ್ಷ. ಶೂನ್ಯ ಸಂಪಾದನೆಯಲ್ಲಿ ಉಲ್ಲೇಖವಾಗಿರುವ ಪ್ರಕಾರವಾಗಿ 12 ವರ್ಷ. ಅದರಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಇರಲೂಬಹುದು ಅಥವಾ ಇಲ್ಲದೆಯೂ ಕೂಡ ಇರಬಹುದು. ಆದರೆ ಆ ಪ್ರಸಾದದಲ್ಲೇ ಇದ್ದು ಆ ಪ್ರಸಾದದ ಮಹಿಮೆಯನ್ನು ಸಾರಿದಂಥವರು ಆ ಆ ಮರುಳಶಂಕರ ದೇವರು. ಅಂತ ಪ್ರಸಾದ ತತ್ವದಲ್ಲಿ ಅಡಗಿದ್ದಂಥ ಮರುಳಶಂಕರ ದೇವರನ್ನು ಅಲ್ಲಿದ್ದಂಥ ಬಸವಣ್ಣನವ್ರಿಗಾಗಲಿ, ಚನ್ನಬಸವಣ್ಣನವ್ರಿಗಾಗಲಿ, ಅಥವಾ ಸಿದ್ದರಾಮಯ್ಯವ್ರಿಗಾಗಲಿ, ಅಕ್ಕನಾಗಮ್ಮ, ನಾಗಲಾಂಬಿಕೆ, ಬೇರೆ ಯಾರಿಗೇ ಆಗಲಿ ಅವ್ರಿಗೆ ಗಮನಕ್ಕೆ ಬರಲಿಲ್ಲ. ಆದರೆ ಅಂತಹ ಒಂದು ಪ್ರಸಾದಿ ತತ್ವದ ಮರುಳಶಂಕರ ದೇವರ ಮಹಿಮೆ ಗೋಚರವಾದದ್ದು ಪ್ರಭುದೇವರಿಗೆ. ಒಂದು ವಿಶೇಷ ಅಂತಂದರೆ, ಪ್ರಭುದೇವರು ತಾವೇ ಒಂದೊಂದು ಕಡೆಯಿಂದ ಹುಡುಕೊಳ್ತಾ ಹೋಗ್ತಾರೆ. ಒಂದು ಕಡೆ ಶ್ರೀಶೈಲದಲ್ಲಿದ್ದಂಥ ಗೋರಕ್ಷನನ್ನು ಅವರು ಅವನ ಮಹಿಮೆಯನ್ನು ಅವನು ಮಾಡ್ತಾ ಇದ್ದಂಥ ದೇಹ ಸಾಧನೆಗಿಂತಲೂ ಕೂಡ ಆತ್ಮೋದ್ಧಾರ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾರೆ. ಅಥವಾ ದೇವಸ್ಥಾನಗಳನ್ನು ಕಟ್ಟುವ ಸಾಮಾಜಿಕವಾದಂಥ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಸಿದ್ದರಾಮೇಶ್ವರ ಬಳಿಗೆ ಹೋಗಿ, ಸಿದ್ದರಾಮ, ನೀನು ಕಟ್ಟಬೇಕಾಗಿರುವುದು ಈ ಕಲ್ಲಿನ ದೇವಸ್ಥಾನ ಅಲ್ಲ ಕಣಯ್ಯ, ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಅಂತ ಅಲ್ಲಿಗೆ ಕರ್ಕೊಂಬರ್ತಾರೆ. ಇನ್ನು ಬಸವಣ್ಣನವರು ಈ ಭಕ್ತರೇ ದೊಡ್ಡವರು ಅಂತಂದ್ಬಿಟ್ಟು ಅವ್ರ ಮನೆಗೆ ಅವರೇ ಬರ್ಬೋದು ಅನ್ನುವಂಥ ಒಂದಿದ್ದಂಥ ಸಂದರ್ಭದಲ್ಲಿ ಅವರಲ್ಲಿದ್ದಂಥ ಅಹಂಕಾರವನ್ನು ಕಳೀತಾರೆ. ಅಕ್ಕಮಹಾದೇವಿಯಲ್ಲಿದ್ದಂಥ ಒಂದು ತ್ಯಾಗ, ಒಂದು ವೀರ ವಿರಾಗಿಣಿಯನ್ನು ಜನರ ಲೋಕಕ್ಕೆ ಅರಿವನ್ನು ಮಾಡ್ತಾರೆ. ಹಾಗೆ ಪ್ರಭುದೇವರು ಲೋಕದಲ್ಲಿ ಹಲವರನ್ನು ಉದ್ಧರಿಸ್ತಾರೆ. ಅಂತ ಉದ್ಧರಿಸಿದವರಲ್ಲಿ ಮರುಳಶಂಕರ ದೇವರು ಕೂಡ ಒಬ್ಬರು. ಆ ಪ್ರಸಾದ ಕುಂಡದಲ್ಲಿ ಅಡಗಿದ್ದಂತಹ ಮರುಳಶಂಕರ ದೇವರನ್ನು ಇಡೀ ಶರಣರಿಗೆ ಪರಿಚಯವನ್ನು ಮಾಡಿಕೊಟ್ಟು ಈ ಪ್ರಸಾದದ ಮಹತ್ವ ಎಷ್ಟು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಹಾಗೆ ನೋಡಿದ್ದಾದರೆ ಷಟ್ಸ್ಥಲದಲ್ಲಿ ಭಕ್ತ ಮಹೇಶ ಆದ ನಂತರದಲ್ಲಿ 3ನೇ ಸ್ಥಳ ಪ್ರಸಾದಿ. ಆ ಪ್ರಸಾದಿಯಾದರೂ ಕೂಡ ಅವನು ತಾನು ಅಂಗಮುಖೇನವಾಗಿ ತೆಗೆದುಕೊಳ್ಳದೆ ಲಿಂಗಮುಖೇನವಾಗಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕಾಗುತ್ತೆ. ಹಾಗೆ ಸ್ವೀಕಾರವನ್ನು ಮಾಡ್ತಾ ಮಾಡ್ತಾ ಇಡೀ ತನ್ನ ದೇಹವನ್ನೇ, ತನುವನ್ನೇ ಅವನು ಪ್ರಸಾದಿಯನ್ನಾಗಿ ಮಾಡಿಕೊಳ್ಬೇಕಾಗುತ್ತೆ. ಇದು ಪ್ರಸಾದಿ ತತ್ವ. ಹಾಗೆಯೇ ಅಷ್ಟಾವರಣವಿದೆ. ಗುರು, ಲಿಂಗ, ಜಂಗಮ, ಪಾದೋದಕ ನಂತರದಲ್ಲಿ ಬರುವಂಥದ್ದು ಪ್ರಸಾದ. ಈ ಅಷ್ಟಾವರಣಗಳಲ್ಲಿ ಪ್ರಸಾದವೂ ಕೂಡ ಮುಖ್ಯವಾದಂಥದ್ದು. ಅಂಥ ಪ್ರಸಾದ ತತ್ವವನ್ನು 12ನೇ ಶತಮಾನದಲ್ಲಿ ಲೋಕಕ್ಕೆ ಪರಿಚಯವನ್ನು ಮಾಡಿಕೊಟ್ಟಂಥ ಒಂದು ಕೀರ್ತಿ ಮರುಳಶಂಕರ ದೇವರಿಗೆ ಸಲ್ಲುತ್ತೆ. ಪ್ರಸಾದ ತತ್ವವನ್ನು ತಮ್ಮ ವಚನಗಳಲ್ಲಿಯೂ ಕೂಡ ರೂಪಿಸಿರುವಂಥವರು ಮರುಳಶಂಕರ ದೇವರು. ಈ ಮರುಳಶಂಕರ ದೇವರ ಒಂದು ಪ್ರಸಂಗ ಶೂನ್ಯ ಸಂಪಾದನೆಯಲ್ಲೇ ಬರುತ್ತೆ. ಇದರ ಆಚೆಗೆ ಶರಣರ ವಚನಗಳಲ್ಲಿಯೂ ಕೂಡ ಮರುಳಶಂಕರ ದೇವರ ವಿಚಾರಗಳು ಪ್ರಸ್ತಾಪವಾಗ್ತವೆ. ಪ್ರಸಾದ ತತ್ವಕ್ಕೆ ಬಹಳ ದೊಡ್ಡ ಒಂದು ಹೆಸರು ಮರುಳಶಂಕರ ದೇವರು. ಇವರ ಬಗೆಗೆ ಇನ್ನೂ ಹೆಚ್ಚಿನ ಅಧ್ಯಯನವಾಗಬೇಕಾಗಿದೆ. ಈಗಿನ ಅಫ್ಘಾನಿಸ್ತಾನದಲ್ಲಿ ಮರುಳಶಂಕರ ದೇವರ ಸ್ಥಳ ಯಾವುದಿತ್ತು ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗಬೇಕಾಗಿದೆ. ಆದರೆ ಈಗಿನ ಪ್ರಕ್ಷುಬ್ಧವಾದ ಸಂದರ್ಭದಲ್ಲಿ ಜನ ಅಲ್ಲಿಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಅಥವಾ ಅಲ್ಲಿದ್ದಂಥ ಜನ ದೇಶವನ್ನು ತೊರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಮನುಷ್ಯರೆಲ್ಲರೂ ಕೂಡ ಒಂದೇ, ಇವನಾರವನೆಂದೆನಿಸಿದೆಯೇ, ಇವ ನಮ್ಮವನೆಂದೆನಿಸ ಎನ್ನುವ ರೀತಿಯಲ್ಲಿ ಈ ಇಡೀ ಮಾನವ ಕುಲವೆಲ್ಲವೂ ಕೂಡ ಒಂದೇ ಅಂತ ಅಂದ್ಬಿಟ್ಟು ನಿರಾಶ್ರಿತರೇನಾಗಿದ್ದಾರೆ ಅವರಿಗೆ ಇಡೀ ಜಗತ್ತು ಆಶ್ರಯವನ್ನು ನೀಡಬೇಕಾಗಿದೆ. ಜೊತೆಗೆ ಈ ಕತ್ತಲೆಯ ರೀತಿಯಲ್ಲಿ ಕವಿದಂತಹ ಈ ತಾಲಿಬಾನಿಗಳೇನಿದ್ದಾರೆ ಅಂಥವರನ್ನು ಮಟ್ಟ ಹಾಕಲಿಕ್ಕೆ ಜಾಗತಿಕವಾಗಿ ಎಲ್ಲರೂ ಕೂಡ ಒಂದಾಗಬೇಕಾಗಿದೆ. ಇಲ್ಲ ಅಂತಂದರೆ ಇಂತಹ ಈ ಕುಕೃತ್ಯ ಮಾಡುವಂತಹ ಹಿಂಸಾವಾದಿಗಳು, ಈ ಧಾರ್ಮಿಕವಾದಂಥ ಮೌಢ್ಯವನ್ನು ಹೊಂದಿರುವಂಥವರು ತಾಲಿಬಾನಿಗಳು ಇನ್ನೂ ಹೆಚ್ಚಾಗುವಂಥ ಅಪಾಯವಿದೆ. ಇದರಿಂದ ಮಾನವ ಕುಲಕ್ಕೆ ದೊಡ್ಡ ಅಪಾಯವಾಗುತ್ತೆ. ಇದನ್ನು ಎದುರಿಸಲಿಕ್ಕೆ ಜಾಗತಿಕವಾಗಿ ಎಲ್ಲರೂ ಒಂದಾಗಬೇಕಾಗಿದೆ. ವಿಶ್ವಸಂಸ್ಥೆ ತನ್ನ ಒಂದು ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ
ಕೈಗೊಳ್ಳಬೇಕಾಗಿದೆ ಮತ್ತು ಜಗತ್ತು ಕೂಡ ಒಂದಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಮರುಳಶಂಕರ ದೇವರನ್ನು ನಾವು ವಿಚಾರವನ್ನು ಮಾಡಬೇಕಾಗಿದೆ. ಜೊತೆಗೆ ಇನ್ನೂ ಒಂದು ವಿಚಾರ ತಿಳ್ಕೊಳ್ಬೇಕು. ವಚನ ಸಾಹಿತ್ಯದಲ್ಲಿ ಜೈನ ಧರ್ಮದ ಪ್ರಭಾವವಿದೆ ಅಥವಾ ವೈದಿಕ ಧರ್ಮದೊಂದಿಗೆ ಅದು ಹೇಗೆಲ್ಲ ಸಂಘರ್ಷವನ್ನು ಮಾಡ್ತು ಅನ್ನೋಂಥದ್ದು ಚರ್ಚೆ ಮಾಡ್ತೀವಿ. ಜೊತೆಗೆ ಬೌದ್ಧ ಧರ್ಮದ ಹಲವಾರು ಚಿಂತನೆಗಳು ವಚನಗಳಲ್ಲಿದ್ದಾವೆ. ಅದಕ್ಕೆ ಮರುಳಶಂಕರ ದೇವರೇ ಸಾಕ್ಷಿ. ಆ ಮರುಳಶಂಕರ ದೇವರನ್ನ ಹಿನ್ನೆಲೆಯಾಗಿಟ್ಕೊಂಡು ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮದ ಬಗೆಗೆ ಇನ್ನಷ್ಟು ಹೆಚ್ಚಿನ ಬೆಳಕನ್ನು ಕಾಣಬೇಕಾಗಿದೆ. ಜಾಗತಿಕವಾಗಿ ಅನ್ನದ ಸಮಸ್ಯೆ ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅನ್ನವನ್ನು ವ್ಯರ್ಥವನ್ನು ಮಾಡದೆ ಅನ್ನವನ್ನು ಪ್ರಸಾದವನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಪ್ರಸಾದಿ ತತ್ವವನ್ನು ಜಗತ್ತಿಗೆ ತೋರಿಸಿದಂಥ ಮರುಳಶಂಕರ ದೇವರ ವಿಚಾರಗಳನ್ನು ಕೂಡ ನಾವು ಈಗ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಚಿಂತನೆಯನ್ನು ಮಾಡುವುದರ ಜೊತೆಗೆ ಅವುಗಳ ಅನುಷ್ಠಾನವನ್ನು ಕೂಡ ಮಾಡಬೇಕಾಗಿದೆ. ಇಂಥ ಅನುಷ್ಠಾನಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿರುವಂಥದ್ದು ಸಾಣೆಹಳ್ಳಿಯ ಶ್ರೀಮಠದ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು. ಅವರು ಇಂದು ನನಗೆ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಅಥವಾ ಕೆಲವು ಚಿಂತನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪರಮ ಪೂಜ್ಯ ಶ್ರೀಗಳವರಿಗೆ, ಬಸವಾದಿ ಶರಣರಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಧರೆಯ ಮೇಲೆ ಸುಳಿವ ಅರು ಹಿರಿಯರೆಲ್ಲರೂ, ಧರೆಯ ಮೇಲೆ ಸುಳಿವ ಅರು ಹಿರಿಯರೆಲ್ಲರೂ ಪರಬ್ರಹ್ಮವ ನುಡಿದು ಕೆಟ್ಟರಲ್ಲ, ಪರಬ್ರಹ್ಮವ ನುಡಿದು ಕೆಟ್ಟರಲ್ಲ. ಧರೆಯ ಮೇಲೆ ಸುಳಿವ ಅರು ಹಿರಿಯರೆಲ್ಲರೂ ಪರಬ್ರಹ್ಮವ ನುಡಿದು ಕೆಟ್ಟರಲ್ಲ, ಪರಬ್ರಹ್ಮವ ನುಡಿದು ಕೆಟ್ಟರಲ್ಲ. ಈ ದುರುಳತನದ ಮಾತು ನಿಮಗೇಕೆ, ಈ ದುರುಳತನದ ಮಾತು ನಿಮಗೇಕೆ, ಹೇಳಿರಣ್ಣ 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 ಹೇಳಿರಣ್ಣ. ಗುರುವಿನ ಕರುಣಾದಿಂದ ಗುರು ಕರುಣಾಮೃತ ರಸವ, ಗುರುವಿನ ಕರುಣಾದಿಂದ ಗುರು ಕರುಣಾಮೃತ ರಸವ ಕರೆದರೆ ತುಂಬಾ ತಂಗೆ ಗುರು ಇಲ್ಲವಣ್ಣ, ಕರೆದರೆ ತುಂಬಾ ತಂಗೆ ಗುರು ಇಲ್ಲವಣ್ಣ. ಇದಕ್ಕರೆ ತುಂಬಾತನು ಗುರು ಗೆಟ್ಟು ಹೋದನು, ಇದಕ್ಕರೆ ತುಂಬಾತನು ಗುರು ಗೆಟ್ಟು ಹೋದನು.
ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಇದರ ಸಕೀಲವ ಬಲ್ಲ ಶರಣನ ಪರ್ಯ ನೀದೆ ಬಲ್ಲಿರಲ್ಲದೆ ಇದರ ಸಕೀಲವ ಬಲ್ಲ ಶರಣನ ಪರ್ಯ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ ನಾನೆತ್ತ ಬಲ್ಲೆನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಮತ್ತೆ ಕಲ್ಯಾಣ 28ನೇ ದಿನಕ್ಕೆ ಕಾಲಿರಿಸಿದೆ. ಈಗಾಗಲೇ ಡಾಕ್ಟರ್ ರುದ್ರೇಶ್ ಅದರಂಗಿ ಅವರು ಭವಸಾಗರ ದಾಟಿದ ಮರುಳಶಂಕರ ದೇವರನ್ನು ಕುರಿತು ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಜರುಗಿದ ಸಮಾಜೋಧಾರ್ಮಿಕ ಚಳವಳಿಯ ಪ್ರಭಾವ ಭಾರತದ ಆಚೆಗೂ ಪಸರಿಸಿತ್ತು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಮುಂದಿದ್ದಾವೆ. ಬಸವಣ್ಣವರ ನೇತೃತ್ವದಲ್ಲಿ ಜರುಗಿದ ಚಳವಳಿಯಲ್ಲಿ ಧಾರ್ಮಿಕ ಲೋಕ ಸಂಸತ್ತು ಅಂತಲೇ ಪ್ರಖ್ಯಾತವಾದದ್ದು ಅನುಭವ ಮಂಟಪ. ಅಲ್ಲಿ ರೂಪುಗೊಂಡ ಸಾರ್ವಕಾಲಿಕ ತತ್ವಗಳು ದೇಶ ವಿದೇಶಗಳಿಗೂ ವಿಸ್ತರಿಸಿ ಅಲ್ಲಿನ ಧರ್ಮಾಸಕ್ತರು ಕಲ್ಯಾಣಕ್ಕೆ ಬರುವಂತಾದರು. ಕಾಶ್ಮೀರದಿಂದ ಮಹಾದೇವ್ ಭೂಪಾಲ್ ದಂಪತಿಗಳು ಮತ್ತು ನಿಜದೇವಿ, ಕಳಿಂಗದಿಂದ ಮಹಾದೇವ್ ಶೆಟ್ಟಿ ಮತ್ತು ಸುಜ್ಞಾನಿ ದೇವ, ಸೌರಾಷ್ಟ್ರದಿಂದ ಆದಯ್ಯ, ಆಂಧ್ರದಿಂದ ಮೈದುನ ರಾಮಯ್ಯ, ಸಕಳೇಶ್ ಮಾದರಸ ಮತ್ತು ಹಡಪದ ರೇಚಯ್ಯ, ತಮಿಳುನಾಡಿನಿಂದ ತಂಗಟೂರು ಮಾರಯ್ಯ, ಕುಂತಳದಿಂದ ಏಕಾಂತ ರಾಮಯ್ಯ, ಮಾಳವದಿಂದ ಡೋಹರ ಕಕ್ಕಯ್ಯ, ಕಲ್ಯಾಣಕ್ಕೆ ಬಂದ ಹಾಗೆ ಗಾಂಧಾರ ದೇಶದಿಂದ ಅಂದರೆ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದಂಥವರು ಮರುಳಶಂಕರ ದೇವರು. ಅಫ್ಘಾನಿಸ್ತಾನದ ಕಣ್ಪುತ್ತೂರಿನಲ್ಲಿ ನೈಸರ ಅನ್ನುವಂಥ ಒಬ್ಬ ಭಿಕ್ಷುಕ ಆಶ್ರಮ ಕಟ್ಕೊಂಡಿದ್ದ. ಆತ ಮಹಾಕರುಣಿ, ದೈವಭಕ್ತ. ಪ್ರಸಾದದಲ್ಲಿ ಆತನಿಗೆ ಅಚಲವಾದಂಥ ಶ್ರದ್ಧೆ. ಮರುಳಶಂಕರ ದೇವರು ನೈಸರ್ನ ಶಿಷ್ಯರು. ಗುರುವಿನಂತೆಯೇ ಶಿಷ್ಯನಿಗೆ ಪ್ರಸಾದದ ಬಗ್ಗೆ ವಿಶೇಷ ಭಕ್ತಿ ಶ್ರದ್ಧೆ ಇದ್ದ ಹಾಗೆ ಕಾಣುತ್ತೆ. ಒಮ್ಮೆ ಕಣ್ಪತ್ತೂರಿನ ರಾಜನು ಈ ನೈಸರ್ನ ಪಾದಗಳಿಗೆ ನಮಸ್ಕಾರ ಮಾಡಿ, ನಾನು ಇಲ್ಲಿ ಅರಸ, ನಿಮ್ಮ ಕೃಪೆಯಿಂದಲೇ ಮನುಷ್ಯ ಜನ್ಮವನ್ನು ಹೊಂದಿ ಇವತ್ತು ಅರಸ ಆಗಿದ್ದೇನೆ ಅಂತ ಹೇಳ್ತಾನೆ. ಹೇಗೆ ಅಂದಾಗ, ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ, ಗಾಯಗೊಂಡು ನೋವು ತಾಳಲಾರದೆ
ನಿಮ್ಮ ಆಶ್ರಮದ ಮುಂದೆ ಬಂದು ಬಿದ್ದೆ. ಆಗ ನೀವು ಕರುಣೆ ತೋರಿ ಒಂದು ಎಲೆಯಲ್ಲಿ ಭಿಕ್ಷಾನ್ನವನ್ನು ಕೊಟ್ರಿ. ನಾನು ಅದನ್ನು ತಿಂದೆ. ನನ್ನ ಮೈದಡುವಿದ್ರಿ. ನಿಮ್ಮ ಸ್ಪರ್ಶದಿಂದ ನನ್ನ ನೋವು ಮರೆಯಾಗಿ ಸಮಾಧಾನದಿಂದ ಕೊನೆಯುಸಿರನ್ನು ಬಿಟ್ಟೆ. ಈಗ ರಾಜಮನೆತನದಲ್ಲಿ ಹುಟ್ಟಿ ಪ್ರೌಢಾವಸ್ಥೆಗೆ ಬಂದಿದ್ದೇನೆ. ನನಗೀಗ ಹಿಂದಿನ ಜನ್ಮದ ಸ್ಮರಣೆ ಉಂಟಾಗಿ ನಿಮಗೆ ಈ ವಿಷಯ ತಿಳಿಸಿ ಕೃತಾರ್ಥನಾಗಲಿಕ್ಕೆ ಬಂದಿದ್ದೇನೆ. ನನ್ನ ಈ ಮಾತಿಗೆ ಊರಿನ ನೀಲಕಂಠೇಶ್ವರ ದೇವರೇ ಸಾಕ್ಷಿ ಅಂತ ಹೇಳ್ತಾರೆ. ಸರಿ, ದೇವಸ್ಥಾನಕ್ಕೆ ಹೋಗಿ ಪರೀಕ್ಷೆ ಮಾಡಲಿಕ್ಕಾಗಿ ಅದು ನಿಜ ಅಂತ ಗೊತ್ತಾಗುತ್ತೆ. ಇದು ಪವಾಡದ ಕಥೆ ಆದರೂ ಜೀವದಯೆಗೆ ಸಾಕ್ಷಿಯಾಗಿದೆ. ಹಸಿದ ನಾಯಿಗೆ ಅನ್ನವನ್ನು ಇಡುವುದು, ನೋವಿಗೆ ಔಷಧೋಪಚಾರ ಮಾಡೋದು ಮಾನವನ ಧರ್ಮ. ಈ ಮಾನವನ ಧರ್ಮವೇ ಶರಣ ಧರ್ಮ. ಧರ್ಮ ಅಂದರೆ ಕೇವಲ ಪೂಜಾದಿ ಕ್ರಿಯೆಗಳಷ್ಟೇ ಅಲ್ಲ. ಉಣ್ಣದ ಲಿಂಗಕ್ಕೆ ಬೋನ ಹಿಡಿದು ಅಂದರೆ ಎಡೆ ಹಿಡಿದು ಉಣ್ಣುವ ಜಂಗಮ ಬಂದರೆ ಉದಾಸೀನ ಮಾಡೋದಲ್ಲ. ಹಸಿದವರಿಗೆ ಅನ್ನ, ಬಾಯಾರಿದವರಿಗೆ ನೀರು, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಅಜ್ಞಾನಿಗಳಿಗೆ ಅರಿವು, ಇಂಥವುಗಳನ್ನು ಕೊಡೋದೇ ನಿಜವಾದ ಧರ್ಮ ಪ್ರಸಾದ. ದಯವಿಲ್ಲದ ಧರ್ಮ ಅದೇ ಉದಯ. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಬಸವಣ್ಣವರ ವಚನದ ಆಶಯವನ್ನು ಅರ್ಥ ಮಾಡಿಕೊಂಡ ಹಾಗೆ ಮರುಳಶಂಕರ ದೇವರಿಗೆ ತಮ್ಮ ಜೀವನ ಪ್ರಸಾದಮಯ ಆಗಬೇಕು ಅಂತ ಅನಿಸಿರಬೇಕು. ಕಲ್ಯಾಣದ ಜಂಗಮರಿಂದ ಅನುಭವ ಮಂಟಪ ಮತ್ತು ಮಹಾಮನೆಯ ಪ್ರಸಾದದ ಮಹತ್ವವನ್ನು ತಿಳಿದು ಇವರು ಕೂಡ ಬಸವ ಕಲ್ಯಾಣದ ದಾರಿಯನ್ನು ಹಿಡಿದಿರಬೇಕು. ಮರುಳಶಂಕರ ದೇವರು ಗುಪ್ತ ಭಕ್ತರು, ಪರಮ ಪ್ರಸಾದಿಗಳು. ಇವತ್ತು ಭಕ್ತಿ ಆಡಂಬರದ ತೋರಿಕೆಯ ಸರಕಾಗಿದೆ. ಭಕ್ತಿ ಅನ್ನೋದು ಖಾಸಗಿ ಆಗಿರೋವಂಥದ್ದು. ಅದು ಗುಪ್ತವಾಗಿರಬೇಕು ಅನ್ನೋಂಥ ವಿಶ್ವಾಸದಿಂದ ಅದೇ ರೀತಿ ಜೀವನವನ್ನು ನಡೆಸಿದಂಥವರು ಮರುಳಶಂಕರ ದೇವರು. ಸುಮಾರು 12 ವರ್ಷಗಳ ಕಾಲ ಅನುಭವ ಮಂಟಪ ಮತ್ತು ಮಹಾಮನೆಯಲ್ಲಿ ಗುಪ್ತವಾಗಿ ಮೌನಿಯಾಗಿ ಎಲೆಮರೆಯ ಕಾಯಂತೆ ಸೇವೆ ಮಾಡ್ತಾ ಇದ್ರು. ಹೀಗಾಗಿ ಅವರು ಯಾರ ಗಮನಕ್ಕೂ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಮಹಾಮನೆಯಲ್ಲಿ ಪ್ರಸಾದ ತಯಾರಿಸಿ ಶರಣರ ಹಸಿವನ್ನು ಹಿಂಗಿಸೋದು, ಅವರು ಪ್ರಸಾದ ಸೇವಿಸಿದ ಎಲೆಗಳನ್ನು ಎತ್ತೋದು, ಅಡುಗೆ ಪಾತ್ರೆಗಳನ್ನು ತೊಳೆಯೋದು ಅವರ ನಿತ್ಯ ಕಾಯಕ ಆಗಿರ್ಬೋದು. ಮಹಾಮನೆಯ ಕಾಯಕ ಜೀವಿಗಳಲ್ಲಿ ಅವರು ಒಬ್ಬರು ಅಂತ ಕಾಣುತ್ತೆ. ತಮ್ಮ ಕಾಯಕವನ್ನು ಮಹೇಶ್ವರ ನಿಷ್ಠೆಯಿಂದ ಮಾಡ್ತಾ ಇದ್ದದ್ರಿಂದ ಪ್ರಸಾದ ದೀಕ್ಷೆಯನ್ನು ಪಡೆದಿರ್ಬೋದು ಅಂತ ಅಭಿಪ್ರಾಯ ಇದೆ. ಪಾತ್ರೆಗಳಲ್ಲಿ ಉಳಿದ ಪ್ರಸಾದವನ್ನು ಲಿಂಗಮುಖವಾಗಿ ಸ್ವೀಕರಿಸ್ತಾ ಇದ್ದದ್ರಿಂದ ಅವರು ಪರಮ ಪ್ರಸಾದಿಯಾಗಿದ್ದರು. ಇದು ಅವರ ಗುಪ್ತ ಭಕ್ತಿಗೆ ಸಾಕ್ಷಿ ಅಂತ ಕಾಣುತ್ತೆ. ಅವರು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ, ಏಡಿಸಿ ಕಾಡಿತ್ತು ಶಿವನಡಂಗುರ ಅನ್ನುವಂಥ ತತ್ವಕ್ಕೆ ಬದ್ಧರಾಗಿರಬೇಕು. ಷಷ್ಠಲದಲ್ಲಿ ಪ್ರಸಾದಿ ಸ್ಥಳ 3ನೇದು, ಅಷ್ಟಾವರಣದಲ್ಲಿ 5ನೇದು. ಪ್ರಸಾದ ತತ್ವವನ್ನು ಪಾಲಿಸ್ತಾ ಇದ್ದದ್ರಿಂದ ಅವರು ಪ್ರಸಾದಿಯಾಗಿದ್ದಾರೆ. ಈ ಇಷ್ಟಲಿಂಗಕ್ಕೆ ಸಮರ್ಪಿಸುವ ಇಲ್ಲವೇ ಆದರ್ಶ ವ್ಯಕ್ತಿಗಳ ಹಸ್ತಸ್ಪರ್ಶ ಮತ್ತು ದಿವ್ಯ ಸ್ಪರ್ಶದಿಂದ ಬಂದಂಥ ಹೂವು, ಹಣ್ಣು, ಕಾಯಿ, ಕಲ್ಸಕ್ಕರೆ ಇತ್ಯಾದಿ ಪದಾರ್ಥಗಳ ಜೊತೆಗೆ ಜ್ಞಾನವೂ ಒಂದು ಪ್ರಸಾದವೇ.
ಲಿಂಗವಂತರಲ್ಲಿ ಪ್ರಸಾದ ಅಂದರೆ ಊಟ ಅನ್ನುವಂಥ ಸಂಪ್ರದಾಯ ಇದೆ. ಮಠಗಳಲ್ಲಿ ಉಚಿತವಾಗಿ ದೊರೆಯುವಂಥ ಆಹಾರವನ್ನು ಪ್ರಸಾದ ಅಂತ ಕರೀತಾರೆ. ಪ್ರಸಾದ ಭಾವದಿಂದ ಏನು ಸ್ವೀಕರಿಸ್ತೇವೋ ಅದೆಲ್ಲವೂ ಪ್ರಸಾದವೇ. ಅದನ್ನು ಸ್ವೀಕರಿಸಿದವರು ಪ್ರಸಾದಿಗಳು. ಪ್ರಸಾದ ಭಾವದಿಂದ ದೇಹ ಭಾವ ಅಳಿಬೇಕು, ಮನಸ್ಸು ಏಕಾಗ್ರಗೊಳ್ಳಬೇಕು, ಪ್ರಾಣ ಪ್ರಸನ್ನತೆಯ ಮೂಲಕ ಪರಮಾನಂದವನ್ನು ಪಡಿಬೇಕು. ಒಕ್ಕು ಮಿಕ್ಕ ಪ್ರಸಾದ ಅಂತಂದರೆ ಉಂಡ ಮೇಲೆ ಪಾತ್ರೆಯಲ್ಲಿ ಉಳಿದ ಪ್ರಸಾದ ಅನ್ನುವಂಥ ಪ್ರಜ್ಞೆ ಲಿಂಗ ಮುಖದಿಂದ ಬಂದುದನ್ನು ಮಾತ್ರ ಸ್ವೀಕರಿಸುವ ಪಂಥ ಶರಣರದು. ಸ್ಥಾವರ ದೇವರುಗಳಿಗೆ ನೈವೇದ್ಯ ಮಾಡಿದ್ದು ಪ್ರಸಾದ ಅಲ್ಲ ಅನ್ನುವಂಥ ಸಿದ್ಧಾಂತ ಲಿಂಗಾಯತ ಧರ್ಮೀಯರದು. ಮೌನದಲ್ಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಇದು ಬಸವ ಸಂದೇಶ. ಆಗ ಇಂದ್ರಿಯಗಳ ಚಾಪಲ್ಯ ಅಡಗ್ತವು ಅನ್ನುವಂಥ ನಂಬಿಕೆ. ಚನ್ನಬಸವಣ್ಣವರು ಹೇಳೋ ಹಾಗೆ ಪ್ರಸಾದಕ್ಕೆ ರುಚಿ ಇಲ್ಲ. ಪ್ರಸಾದದಲ್ಲಿ 3 ವಿಧ ಅಂತ ಹೇಳಿ ಮರುಳಶಂಕರ ದೇವರು ಅಭಿಪ್ರಾಯ ಪಡ್ತಾರೆ. ಗುರುಮುಖದಿಂದ ಬಂದದ್ದು ಪ್ರಸಿದ್ಧ ಪ್ರಸಾದ, ಅದನ್ನು ತನುವಿಗೆ ಅರ್ಪಿಸಬೇಕು. ಲಿಂಗ ಮುಖದಿಂದ ಬಂದದ್ದು ಶುದ್ಧ ಪ್ರಸಾದ, ಅದನ್ನು ಮನಕ್ಕೆ ಅರ್ಪಿಸಬೇಕು. ಜಂಗಮ ಮುಖದಿಂದ ಬಂದದ್ದು ಸಿದ್ಧ ಪ್ರಸಾದ, ಅದನ್ನು ಪ್ರಾಣಕ್ಕೆ ಅರ್ಪಿಸಬೇಕು. ಹೀಗೆ ದೇಹ ಮನ ಪ್ರಾಣಗಳನ್ನು ಪರಿಶುದ್ಧಗೊಳಿಸುವಂಥ ಸಾಧನ ಪ್ರಸಾದ. ಪ್ರಸಾದ ಕೇವಲ ಆಹಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಿವಿಯ ಮೂಲಕ ಲಿಂಗಕ್ಕೆ ಸಂಗೀತ ಪ್ರಸಾದ, ಕಣ್ಣಿನ ಮೂಲಕ ರೂಪ ಪ್ರಸಾದ, ಮೂಗಿನ ಮೂಲಕ ಸುಗಂಧದ ಪ್ರಸಾದ, ನಾಲಿಗೆಯ ಮೂಲಕ ರುಚಿ ಪ್ರಸಾದ, ಚರ್ಮದ ಮೂಲಕ ಸ್ಪರ್ಶ ಪ್ರಸಾದ, ಹೃದಯದ ಮೂಲಕ ತೃಪ್ತಿಯ ಪ್ರಸಾದ. ನೋಡಿ, ಆ ಪ್ರಸಾದದ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ. ಗುರು ಲಿಂಗ ಜಂಗಮಕ್ಕೆ ತನು ಮನ ಧನ ಇವುಗಳನ್ನು ಸಮರ್ಪಿಸುವಂಥದ್ದು ಕೂಡ ಪ್ರಸಾದವೇ. ದೇಹ ಮನ ಮಾತುಗಳಿಂದ ಮನುಷ್ಯ ಸತ್ಯಶುದ್ಧವಾಗಿದ್ದು ಶರೀರ ಪ್ರಾಣಗಳನ್ನು ಶಿವನಿಗೆ ಒಪ್ಪಿಸಿ ಶಿವನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದು ಪ್ರಸಾದಿ ಸ್ಥಳದ ಲಕ್ಷಣ. ಶಿವ ಬೇರೆ ಅಲ್ಲ, ಮಾನವ ಬೇರೆ ಅಲ್ಲ ಅನ್ನುವಂಥ ಅದ್ವೈತ ಭಾವದಿಂದ ಅದನ್ನು ಸ್ವೀಕಾರ ಮಾಡಬೇಕು. ಪ್ರಸಾದ ಪರಮಜ್ಞಾನ ಪರಮಾನಂದದ ಪ್ರತೀಕ. ಭಕ್ತನ ಇಂದ್ರಿಯಗಳ ಮೂಲಕವೇ ಶಿವ ಭೋಗಿಸ್ತಾನೆ ಅನ್ನುವಂಥ ಅರಿವು ಬಹಳ ಮುಖ್ಯ. ಸಾಮೂಹಿಕ ಪ್ರಸಾದದ ವ್ಯವಸ್ಥೆ ಮಾಡಿದಾಗ ಕೆಲವರು ಆಹಾರ ಪದಾರ್ಥಗಳನ್ನು ಎಲೆಯಲ್ಲೇ ಬಿಡೋದನ್ನು ನೋಡಿದಿರಿ. ಅದು ಪ್ರಸಾದ ತತ್ವಕ್ಕೆ ಅಪಚಾರ ಮಾಡಿದ ಹಾಗೆ. ಈ ಎಚ್ಚರ ಮನೆ ಮಠ ಕಲ್ಯಾಣ ಮಂಟಪಗಳಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವಂಥವ್ರಿಗೆ ಬಂದರೆ ಈ ದೇಶದಲ್ಲಿ ಆಹಾರದ ಅಭಾವವೇ ಇರೋದಿಲ್ಲ. ಒಟ್ಟಾರೆ ಪದಾರ್ಥ ಭಾವ ಹೋಗಿ ಪ್ರಸಾದ ಭಾವ ಅಳವಡಬೇಕು. ಯಾವುದೇ ಆಹಾರವನ್ನು ಇಷ್ಟಲಿಂಗಕ್ಕೆ ಸಮರ್ಪಿಸುವ ಪೂರ್ವದಲ್ಲಿ, ಅಂದರೆ ದೇವರಿಗೆ ನೈವೇದ್ಯ ಮಾಡುವ ಪೂರ್ವದಲ್ಲಿ ಅದು ಪದಾರ್ಥ. ಇಷ್ಟಲಿಂಗಕ್ಕೆ ಸಮರ್ಪಿತವಾದ ಬಳಿಕ ಅದೇ ಪ್ರಸಾದ. ಪದಾರ್ಥ ಭಾವದಲ್ಲಿ ರುಚಿ ಗಮನಿಸಿದರೆ ಪ್ರಸಾದ ಭಾವದಲ್ಲಿ ರುಚಿ ಗೌಣ. ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದಾಗ ಮಹಾಮನೆಯ ಪ್ರಸಾದ ಕುಂಡದಲ್ಲಿ ಇದ್ದಂಥ ಈ ಗುಪ್ತ ಭಕ್ತ ಮರುಳಶಂಕರ ದೇವರು ಬೆಳಕಿಗೆ ಬರ್ತಾರೆ. ಅದುವರೆಗೂ ಅವರ ಪರಿಚಯ ಬಸವಣ್ಣನವರನ್ನು ಒಳಗೊಂಡ ಹಾಗೆ ಯಾರಿಗೂ ಆಗಿರಲಿಲ್ಲ. ಗುರುರಕ್ಷ, ಸಿದ್ಧರಾಮ ಮುಂತಾದವರ ಬಳಿ
ಪ್ರಭುದೇವರು ಹೋದಾಗ ಅವರಲ್ಲಿದ್ದ ದೋಷಗಳನ್ನು ತಿದ್ದಿ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾದಂಥವ್ರು. ಆದರೆ ಮರುಳಶಂಕರ ದೇವರಲ್ಲಿಗೆ ಪ್ರಭುದೇವರು ಬಂದಾಗ ಅವರಿಗೆ ನಿಜ ಪದವಿಯನ್ನು ನೀಡಿದ್ದು ಮರುಳಶಂಕರ ದೇವರ ಆಧ್ಯಾತ್ಮಿಕ ಉನ್ನತಿಗೆ ದ್ಯೋತಕ ಆಗಿದೆ. ಮೊದಲೇ ಹೇಳಿದ ಹಾಗೆ ಮರುಳಶಂಕರ ದೇವರು ಅಫ್ಘಾನಿಸ್ತಾನದಿಂದ ಬಂದವರು. ಈಗ ಅಲ್ಲಿಯ ಸ್ಥಿತಿ ಏನಾಗಿದೆ ಅನ್ನೋದನ್ನು ಪ್ರತಿನಿತ್ಯ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇವೆ. ಅಲ್ಲಿಯ ಮಾಹಿತಿಯನ್ನು ಡಾಕ್ಟರ್ ರುದ್ರೇಶ್ ಅದರಂಗಿ ಅವರು ಈಗಾಗಲೇ ಹೇಳಿದ್ದಾರೆ. ಧರ್ಮ ಅಫೀಮಾದರೆ ಆಗುವಂಥ ಅನಾಹುತ ಇದು. ಆದರೆ ವಚನ ಧರ್ಮ ಶಾಂತಿ, ಸಹಬಾಳ್ವೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವವನ್ನು ಪ್ರತಿಪಾದಿಸುವಂಥದ್ದು. ಈ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಮಾತ್ರವಲ್ಲದೆ ಜಗತ್ತಿನ ಎಲ್ಲ ಜನರಿಗೂ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದ ಮರುಳಶಂಕರ ದೇವರ ಬದುಕು ಅನುಕರಣೀಯ ಆಗಬೇಕಾಗಿದೆ. ಈ ಮರುಳಶಂಕರ ದೇವರ 35 ವಚನಗಳು ದೊರೆತಿದ್ದು ಅವು ಒಂದು ರೀತಿ ಕಥನ ಗೀತದ ರೂಪದಲ್ಲಿದ್ದು ಪುಟಗಟ್ಟಲೆ ವ್ಯಾಪಿಸಿದವು. ರೂಪಕ ಉಪಮೆಗಳಿಂದ ಅಲಂಕೃತವಾಗಿದ್ದವು. ಅವರ ವಚನದ ಅಂಕಿತ ಸಹ ದೀರ್ಘವಾಗಿಯೇ ಇದೆ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ನೋಡ್ರಿ, ಅದು ಎಷ್ಟು ದೀರ್ಘವಾಗಿದೆ. 26 ವಚನಗಳಲ್ಲಿ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಹೇಳಿ ಬಳಸಿದ್ದಾರೆ. ಅವರು ಬಸವಾದಿ ಶಿವಶರಣರನ್ನ ಬಹುವಾಗಿ ಸ್ಮರಣೆ ಮಾಡಿದ್ದಾರೆ. ಮರುಳಶಂಕರ ದೇವರ ಗುಪ್ತ ಭಕ್ತಿ ಮತ್ತೆ ಪ್ರಸಾದದ ಮಹಿಮೆಯನ್ನು ಹೇಳಲಿಕ್ಕಾಗಿ ಅವರು ಮಹಾಮನೆಯ ಬಳಿ ಇದ್ದಂಥ ಪ್ರಸಾದದ ಕುಂಡದಲ್ಲಿ ಜೀವನ ಮಾಡ್ತಾ ಇದ್ರು ಅಂತ ಉಲ್ಲೇಖ ಮಾಡಿದ ಹಾಗೆ ಕಾಣುತ್ತೆ. ಪ್ರಸಾದದ ಗುಂಡಿ ಅಂದರೆ ಮನೆ ಮಠಗಳಲ್ಲಿ ಗುರು ಲಿಂಗ ಜಂಗಮರ ದಾಸೋಹ ಮುಗಿದ ನಂತರ ಆ ಪಾತ್ರೆಗಳಲ್ಲಿ ಉಳಿದಂಥ ಆಹಾರ ಪದಾರ್ಥವನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚುವಂಥ ಒಂದು ಪದ್ಧತಿ ಹಿಂದಿತ್ತು. ಈಗಲೂ ಹಲವು ಕಡೆ ಆ ಪದ್ಧತಿ ಇದೆ. ಮನೆ ಮಠಗಳಲ್ಲಿ ಪೂಜೆಗೆ ಬಳಸಿದಂಥ ನೀರು, ಪತ್ರೆ, ಪುಷ್ಪಗಳನ್ನು ಎಲ್ಲಿ ಬೇಕಲ್ಲಿ ಹಾಕಲ್ಲ. ಹೂವಿನ ಗಿಡಗಳಿಗೆ ಅಥವಾ ಆ ರೀತಿಯ ಪ್ರಸಾದದ ಗುಂಡಿಗೆ ಹಾಕ್ತಾರೆ. ಮರುಳಶಂಕರ ದೇವರು ತಮ್ಮ ವಚನಗಳಲ್ಲಿ ನಿಮ್ಮ ಶರಣರ ಪ್ರಸಾದವ ಕೊಂಡು ಬದುಕಿದೆನಯ್ಯ, ಉಗುಳುವ ಪಡುಗ ಮೆಟ್ಟುವ ಚೆಮ್ಮಾವಿಗೆಯಾಗಿ ಬದುಕಿಸಯ್ಯ, ಇಂತಪ್ಪ ಮಹಾಮಹಿಮ ಲಿಂಗವಂತನ ಅಂಗಕ್ರಿಯೆಗಳೆಲ್ಲ ಲಿಂಗಕ್ರಿಯೆಗಳಾದವು ಅಂತ ಹೇಳಿ ಶರಣರ ಮಹಿಮೆಯನ್ನು ಅಪಾರವಾಗಿ ಕೊಂಡಾಡಿದ್ದಾರೆ. ಇಷ್ಟಲಿಂಗಕ್ಕೆ ತನುವನ್ನ, ಪ್ರಾಣಲಿಂಗಕ್ಕೆ ಮನವನ್ನ, ಭಾವಲಿಂಗಕ್ಕೆ ತೃಪ್ತಿಯನ್ನ ಅರ್ಪಿಸಬೇಕು, ಅವನೇ ಪ್ರಸಾದಿ ಅಂತ ಹೇಳ್ತಾರೆ. ಒಬ್ಬೊಬ್ಬ ಶರಣರನ್ನು ಕುರಿತು ಅವರು ಆಡಿರುವಂಥ ನುಡಿಗಳು ಆ ಶರಣರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿಯಾಗಿದೆ. ಅಂಥದೊಂದು ವಚನವನ್ನ ದೀರ್ಘವಾಗಿದ್ರೂ ಕೂಡ ಗಮನಿಸ್ಬೋದು. ಎನ್ನ ಜ್ಞಾನಾತ್ಮನ ಚೇತನನಯ್ಯ ಪ್ರಭುದೇವರು, ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮೇಶ್ವರ ದೇವರು, ಎನ್ನ ಚಿನ್ಮಯಾತ್ಮನ ಚೇತನನಯ್ಯ ಬಸವಣ್ಣನು, ಎನ್ನ ನಿರ್ಮಲಾತ್ಮನ ಚೇತನನಯ್ಯ ಸಷ್ಟಲ ಬ್ರಹ್ಮಿ ಚನ್ನಬಸವಣ್ಣನು, ಎನ್ನ ಮಹಾತ್ಮನ ಚೇತನನಯ್ಯ ಸಂಗನ ಬಸವಣ್ಣನ ನಿಜ ಸುಖಿ ಅಪ್ಪಣ್ಣನು, ಎನ್ನ ಜೀವಾತ್ಮನ ಚೇತನನಯ್ಯ ಮಡಿವಾಳ ಮಾಚಯ್ಯನು, ಎನ್ನ ಅಂತರಾತ್ಮನ ಚೇತನನಯ್ಯ ಸೊಡ್ಡಳ ಬಾಚರಸರು, ಎನ್ನ ಅರಿವಿನ ಚೇತನಾತ್ಮಕನಯ್ಯ ಕಿನ್ನರ ಬೊಮ್ಮಯ್ಯನು, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣರ ಕರುಣವ ಪಡೆದನಾಗಿ ಎನ್ನ ಕರ್ಮ ನಿರ್ಮೂಲವಾಯಿತಯ್ಯ,
ನಿಮ್ಮ ಧರ್ಮ ನಿಮ್ಮ ಧರ್ಮ. ಬಸವಣ್ಣ, ಪ್ರಭುದೇವರು, ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಹೀಗೆ ಹಲವಾರು ಶರಣರ ಕರುಣವನ್ನು ಪಡೆದದ್ರಿಂದ ನನ್ನ ಕರ್ಮ ಅಳಿತು ಅಂತ ಅವರು ಮತ್ತೊಂದು ವಚನದಲ್ಲಿ, ಈ ವಚನದಲ್ಲ ಅಷ್ಟೇ ಅಲ್ಲ ಮತ್ತೊಂದು ವಚನದಲ್ಲೂ ಹೇಳ್ಕೊಂಡಿದ್ದಾರೆ. ಬಸವರಾಜ ದೇವರ ದಯದಿಂದ ಶ್ರೀ ಪ್ರಭುದೇವರ ಮೂರ್ತಿಯ ಕಂಡು ಬದುಕಿದೆ ಅಂತ ನೆನಪಿಸ್ಕೊಳ್ತಾರೆ. ಮತ್ತೊಂದು ಕಡೆ ಧರೆಯ ಮೇಲೆ ಸುಳಿವ ಅರು ಹಿರಿಯರೆಲ್ಲರೂ ಪರಬ್ರಹ್ಮವ ನುಡಿದು ಕೆಟ್ಟರಲ್ಲ, ಈ ದುರುಳತನದ ಮಾತು ನಿಮಗೇಕೆ ಹೇಳಿರಣ್ಣ. ಗುರುವಿನ ಕರುಣದಿಂದ ಗುರು ಕರುಣಾಮೃತ ರಸವ ಕರೆದೆರದು ಉಂಬಾತಂಗೆ ಕುರುಹಿಲ್ಲವಣ್ಣ. ಈ ರೀತಿ ಡಂಬಾಚಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಚನ್ನಬಸವಣ್ಣವರು ಸಷ್ಸ್ಥಲ ಚಕ್ರವರ್ತಿ ಆಗಿದ್ದನ್ನು ಕೂಡ ನೆನಪಿಸ್ಕೊಳ್ತಾರೆ. ಲಿಂಗವಂತನ ನಿಲುವು ಸಂಘಸೂತಕಿಯಲ್ಲ, ಕಂಗಳ ಕಳೆಯ ಬೆಳಗಳಿದು ಉಳಿದಾತ ಅಂಗಲಿಂಗೈಕ್ಯ ಕಾಣ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ನಿಮ್ಮ ಲಿಂಗವಂತನ ನಿಲುವಿನ ಪರಿಯ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ. ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಲಿಂಗವಂತನ ಆಚಾರ ವಿಚಾರಗಳು ಹೇಗಿರಬೇಕು ಅಂತ ಸೂಕ್ಷ್ಮವಾಗಿ ಈ ವಚನದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಲಿಂಗವಂತನಿಗೆ ಲಿಂಗವೇ ಪ್ರಾಣವಾಗಬೇಕು. ತಪ್ಪಿ ನಡೆಯುವ, ತಪ್ಪಿ ನುಡಿಯುವ, ಪರಸ್ತ್ರೀ ಸ್ತಂಗವನ್ನು ಮಾಡುವ ದುರ್ಗುಣ ದುರಾಚಾರಿ ಹೇಗೆ ಲಿಂಗವಂತನಾಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಹಾಕ್ತಾರೆ. ಶಿಷ್ಯನೆಂಬ ಧರೆಯ ಮೇಲೆ ಶ್ರೀ ಗುರುವೆಂಬ ಬೀಜವ ಬಿತ್ತಿ, ಅರಿವೆಂಬ ಗೊಬ್ಬರವ ನಿಕ್ಕಿ, ಜ್ಞಾನವೆಂಬ ಉದಕವ ನೆರೆಯಲಿಕ್ಕೆ ಲಿಂಗವೆಂಬ ಆಕಾರ ಮಳೆದೋರಿತ್ತು ಕಾಣಿರೆ. ಜಂಗಮವೆಂಬ ಸಸಿ ಬಲಿದು ವೃಕ್ಷ ಪಲ್ಲವಿಸಿತ್ತು. ಸುಜ್ಞಾನವೆಂಬ ನನೆದೋರಿ ಬಿರು ಮುಗುಳಾಯಿತು. ಮಹಾಜ್ಞಾನವೆಂಬ ಪುಷ್ಪ ವಿಕಸಿತವಾಯಿತು. ಖಂಡಿತವೆಂಬ ಮುಗುಳಾಯಿತು. ಅಖಂಡಿತವೆಂಬ ಕಾಯಿ ಬಲಿಯಿತ್ತು. ಪರಮಜ್ಞಾನವೆಂಬ ಹಣ್ಣಾಯಿತ್ತು. ಆ ಹಣ್ಣು ಬಲಿದು ತೊಟ್ಟು ಬಿಟ್ಟು ಬಟ್ಟ ಬಯಲಲ್ಲಿ ಬಿದ್ದಿತ್ತು. ಆ ಹಣ್ಣು ಕಂಡು ನಾನು ಇದೆಲ್ಲಿಯದೆಂದು ವಿಚಾರವ ಮಾಡಲಿಕ್ಕೆ ಬಿತ್ತಿದವರಾರೆಂದು ಹೇಳುವರಿಲ್ಲ. ಬಿತ್ತಿದವನ ಸೊಮ್ಮ ನಾವು ಕೇಳಬಾರದೆಂದು ಆ ಹಣ್ಣ ಕೊಂಡು ನಾನು ಬಿತ್ತಿದಾತನನ್ನು ಅರಸಿಕೊಂಡು ಹೋಗಲ್ಕೆ ನಾನೆತ್ತ ಹೋದೆ ಎಂದರಿಯನಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ ಶಾಂತ ಚನ್ನಮಲ್ಲಿಕಾರ್ಜುನ ದೇವಯ್ಯ. ನಿಮ್ಮ ಬಿತ್ತಿದಾತನ ಪರಿಯ ನೀವೇ ಬಲ್ಲಿರಲ್ಲದೆ ನಾನೆತ್ತ ಬಲ್ಲೆನಯ್ಯ. ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಗುರು ಶಿಷ್ಯರ ಸಂಬಂಧ, ದೀಕ್ಷೆಯ ವಿಧಾನ, ಅದರ ಪರಿಣಾಮಗಳನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಅವರ ವಚನಗಳಲ್ಲಿ ಗುರು ಶಿಷ್ಯನ ಗುರುವಾದಂಥವನು ಶಿಷ್ಯನ ಪೂರ್ವಜನ್ಮವನ್ನು ಕಳೆದು ಪುನರ್ಜಾತನನ್ನಾಗಿ ಮಾಡಲಿಕ್ಕೆ ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ದೀಕ್ಷೆ ಕರುಣಿಸ್ತಾರಲ್ಲ, ಅದನ್ನು ಸಹ ವಿವರವಾಗಿಯೇ ಹೇಳಿದ್ದಾರೆ. ಈ ಭವಸಾಗರವನ್ನು ದಾಟಲಿಕ್ಕೆ ಏನು ಮಾಡಬೇಕು ಅಂತ ಅವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಸಂಸಾರವೆಂಬ ಭವಸಾಗರವ ದಾಂಟುವಡೆ ಅರಿವೆಂಬ ಹರುಗೋಲ ನಿಕ್ಕಿ, ಜ್ಞಾನವೆಂಬ ಅಂಬಿಗ ಹರಿಗೋಲದಲ್ಲಿ ಕುಳ್ಳಿರ್ತು, ಸುಜ್ಞಾನವೆಂಬ ಘಾತದ ಗಳೆಯ ಪಿಡಿದು ನಾನೀ ಹೊಳೆಯ ಕಂಡು ಅಂಬಿಗನು ಕೇಳಿದಡೆ ನಾನು ಹಾಸಿಕೊಟ್ಟಿಹೆನೆಂದನು. ನಾನು ನಿನ್ನ ನಂಬಿ ಹರುಗೋಲ ನೇರಿದೆನು ಕಾಣ ಅಂಬಿಗರಣ್ಣ ಎಂದು. ನಾನು ಹರಿಗೋಲದಲ್ಲಿ ಕುಳ್ಳಿರ್ತು ಹೊಳೆಯೊಳಗೆ ಹೋಗಲಿಕ್ಕೆ
ಕಾಮವೆಂಬ ಕೊರಡು ಅಡ್ಡ ಬಿದ್ದಿತ್ತು. ಕ್ರೋಧವೆಂಬ ಸುಳುಹಿನೊಳಗೆ ಅಹಂಕಾರವೆಂಬ ಮೀನು ಬಂದು ನಿಂದಿತ್ತು. ಮಾಯೆ ಎಂಬ ಮೊಸಳೆ ಬಂದು ಬಾಯಿ ಬಿಡುತ್ತಿದ್ದಿತ್ತು. ಮೋಹ ಎಂಬ ನೊರೆ ತೆರೆಗಳು ಹೆಚ್ಚಿ ಬರುತ್ತಿದ್ದವು. ಲೋಭವೆಂಬ ಕಾಳ್ಗಡಲು ಎಳೆದೊಯ್ಯುತ್ತಿದ್ದಿತ್ತು. ಮರವೆಂಬ ಮೊರಹು ನೂಕುತ್ತಲಿದ್ದಿತ್ತು. ಮತ್ಸರವೆಂಬ ಗಾಳಿ ತಲೆ ಕೆಳಗು ಮಾಡುತ್ತಿದ್ದಿತ್ತು. ಇದೆಲ್ಲವನ್ನು ಪರಿಹರಿಸಿ ಎನ್ನ ಹೊಳೆಯ ದಾಂಟಿಸಿದನು ಅಂಬಿಗರಣ್ಣನು. ಈ ಹೊಳೆಯ ದಾಂಟಿಸಿದ ಕೂಲಿಯ ನನ್ನ ಬೇಡಿದಡೆ, ಕೂಲಿಯ ಕೊಡುವಡೇನೂ ಇಲ್ಲ ಎಂದಡೆ, ಕೈ ಸರಿಯಾಗಿ ಎನ್ನ ನೆಳೆದೊಯ್ದನಯ್ಯ. ಅರಿವೆಯ ಕೊಟ್ಟ ಕೂಲಿಗೆ ತನ್ನ ಕರುವ ಕಾಯಿಸಿಕೊಂಡನಯ್ಯ. ಅರಿಯದೆ ಹರಿಗೋಲವ ನೆರೆ ತೊರೆಯ ದಾಟಿಸಿದ ಕೂಲಿಗೆ ಕರುವ ಕಾಯ್ದೆನು ಕಾಣ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೆ, ಶಾಂತ ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ. ಈ ಸುದೀರ್ಘ ವಚನದಲ್ಲಿ ಭವಸಾಗರವನ್ನು ಹೇಗೆ ದಾಟಬೇಕು, ಆಗ ಬರುವಂತಹ ಅಡ್ಡಿ ಆತಂಕಗಳು ಏನು ಅನ್ನೋದನ್ನು ಕೆಲವು ನಿದರ್ಶನಗಳ ಸಮೇತ ವಿವರಿಸಿದ್ದಾರೆ. ಇಷ್ಟೆಲ್ಲ ವಿವರಿಸುವಂತಹ ಮರುಳಶಂಕರ ದೇವರು ಇದ್ದೂ ಇಲ್ಲದ ಹಾಗೆ ಮಹಾಮೌನಿಗಳಾಗಿದ್ದರು, ಅನುಭಾವಿಗಳು. ಅವರದು ಅಂಗವಿಲ್ಲದ ಕುರುಹು, ಭಾವವಿಲ್ಲದ ಬಯಲು, ಬೆಳಗನರಿಯದ ಜ್ಯೋತಿ. ಅವರ ಬದುಕು ಸಾಮಾನ್ಯರಿಗೆ ಹುಚ್ಚನ ಹಾಗೆ ಕಂಡರೂ ಶರಣರ ದೃಷ್ಟಿಯಲ್ಲಿ ಘನ ವ್ಯಕ್ತಿತ್ವವನ್ನು ಹೊಂದಿದಂಥ ಶ್ರೇಷ್ಠ ಅನುಭಾವಿಗಳು. ಬಸವಣ್ಣನವರಿಂದ ಮಹಾಪ್ರಸಾದಿ ಅಂತ ಹೇಳಿ ಅಭಿನಂದಿಸಲ್ಪಟ್ಟವರು. ಅವರ ಘನ ವ್ಯಕ್ತಿತ್ವಕ್ಕೆ ಸಾಕ್ಷಿ ನುಡಿತಾ ಇವೆ ಅಲ್ಲಮಪ್ರಭು ಮತ್ತು ಬಸವಣ್ಣನವರ ವಚನಗಳು. ಬೀದಿಯಲ್ಲಿ ಬಿದ್ದ ಮಾಣಿಕ್ಯವು, ಹೂಳಿದ್ದ ನಿಧಾನವು ಆರಿಗೂ ಕಾಣಬಾರದು ನೋಡ. ಮರಣವುಳ್ಳವರಿಗೆ ಮರುಜವಣಿ ಸಿಕ್ಕುವುದೇ, ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ಶಿವಶರಣರು. ನಮ್ಮ ಗುಹೇಶ್ವರನ ಶರಣ ಶಂಕರ ದೇವರ ನಿಲವ ನೋಡ ಸಂಗನ ಬಸವಣ್ಣ. ಮರುಳಶಂಕರ ದೇವರು ಬೀದಿಯಲ್ಲಿ ಬಿದ್ದಂಥ ಮಾಣಿಕ್ಯ ಇದ್ದ ಹಾಗೆ, ಭೂಮಿಯಲ್ಲಿ ಹೂತಿಟ್ಟ ನಿಧಿಯಂತೆ, ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿಪ್ಪಂತೆ ಇದ್ದವರು. ಈ ಮಾತು ಅವರ ವ್ಯಕ್ತಿತ್ವ ಎಷ್ಟು ದಿವ್ಯ ಭವ್ಯ ಆಗಿತ್ತು ಅನ್ನೋದನ್ನು ಮನಗಾಣಿಸುತ್ತೆ. ಮತ್ತೊಂದು ವಚನ, ನಡು ದೊರೆಯೊಳಗೆ ಹರುಗೋಲನೆಳಿದಂತಾಯಿತೆನ್ನ ಭಕ್ತಿ, ಮರಣ ನೇರಿ ಕೈಯ ಬಿಟ್ಟಂತಾಯಿತೆನ್ನ ಭಕ್ತಿ. ಶಿವ ಶಿವ ಕೆಟ್ಟೆನಲ್ಲ ಗುರುವೇ ಕೂಡಲ ಸಂಗಮ ದೇವ. ಈ ಮರುಳಶಂಕರ ದೇವರ ಕೃಪೆ ಎನಗೆ ಇನ್ನೆಂದಪ್ಪುದು ಹೇಳ ಪ್ರಭುವೆ. ಅಲ್ಲಮ ಪ್ರಭುದೇವರು ಮರುಳಶಂಕರ ದೇವರ ಪರಿಚಯ ಮಾಡಿಕೊಡುವವರೆಗೂ ಬಸವಣ್ಣವರಿಗೆ ಇವರ ದರ್ಶನ ಆಗಿರಲಿಲ್ಲಲ್ಲ ಅಂತ ಕೊರಗು. ಹಾಗಾಗಿ ಇಂಥ ಮರುಳಶಂಕರ ದೇವರ ಕೃಪೆ ನನಗೆ ಯಾವಾಗ ದೊರೆಯುತ್ತೆ ಅಂತ ಪರಿತಪಿಸ್ತಾರೆ. ಇದೇ ತೋರ್ತಾ ಇದೆ ಅಫ್ಘಾನಿಸ್ತಾನದಿಂದ ಬಂದ ಅವರು ಎಲೆಮರೆಯ ಕಾಯಂತೆ ಇದ್ದು ತಮ್ಮ ಕಾಯಕವನ್ನು ಮಾಡ್ತಾ ಇದ್ರು ಅನ್ನೋವಂಥದ್ದು. ಇಷ್ಟು ಮಾತುಗಳನ್ನು ಹೇಳ್ತಾ ನಿತ್ಯದಂತೆ ಇವತ್ತಿನ ದಾಸೋಹಿಗಳು ಕಡೂರಿನ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಹಾಗೂ ಅವರ ಶ್ರೀಮತಿ ಕವಿತಾ ಮತ್ತು ಮಕ್ಕಳು, ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. जय कल्याणके जय कल्याणके जय
ಕನ್ನಡದ ಪುಣ್ಯನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ವೈರಾಗಿ ನಿಧಿಯಕ್ಕ ಅಲ್ಲಮ ಪ್ರಭು, ವೈರಾಗಿ ನಿಧಿಯಕ್ಕ ಅಲ್ಲಮ ಪ್ರಭು, ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಮಡಿವಾಳ ಮಾತೆಯ ಸಮಗಾರ ಹರದಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾಚಯ್ಯ ಸಮಗಾರ ಹರದಯ್ಯ ಶರಣರು ಮೆರೆದಂತ ನಾಡು. ಡೋಹರ ಕಕ್ಕಯ್ಯ ಮಾಲಾದ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಮಾಲಾದ ಚೆನ್ನಯ್ಯ, ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸಾವಾರು ಕೂಡಿ. ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸಾವಾರು ಕೂಡಿ. ನೀಲಶೀಲರು ಒಟ್ಟಾಗಿ ಕೂಡಿ, ನೀಲಶೀಲರು ಒಟ್ಟಾಗಿ ಕೂಡಿ, ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಗಕ್ಕಾಯ್ತು ಕಲ್ಯಾಣ, ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯಿತು. ಜಗಕ್ಕಾಯ್ತು ಕಲ್ಯಾಣ, ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯಿತು. ಸಕಲರ ಕಲ್ಯಾಣ ತೋರುವ ಈ ಊರು, ಸಕಲರ ಕಲ್ಯಾಣ ತೋರುವ ಈ ಊರು, ಕಲ್ಯಾಣ ಪಟ್ಟಣವಾಯಿತು, ಕಲ್ಯಾಣ ಪಟ್ಟಣವಾಯಿತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯವೇ. ಜಯಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ.